ನಮಸ್ಕಾರ. ಪ್ರಿಪ್ರೇಟರಿ ಎಕ್ಸಾಮ್ ಪೋಸ್ಟ್ಪೋನ್, ಆಮೇಲೆ ಮತ್ತು ಸ್ಕೂಲ್ ಕಾಲೇಜಸ್ 1 ವೀಕ್ ಬಂದ್ ಮಾಡ್ಯಾರ. ಆಮೇಲೆ ಮತ್ತೆ ಏನೇನು ವಿ ಡೋಂಟ್ ನೋ, ನಮ್ಮ ಕಂಟ್ರೋಲ್ನಾಗಿಲ್ಲ. ನಮ್ಮ ಕಂಟ್ರೋಲ್ನಾಗ ಏನೈತಿ ದ್ಯಾಟ್ ವಿ ಶುಡ್ ಡು. ವಿ ವಿಲ್ ಕಂಟಿನ್ಯೂ ವಿತ್ ಅವರ್ ವರ್ಕ್. ನಂದು ಒಂದೇ ರಿಕ್ವೆಸ್ಟ್ ಎಲ್ಲ ಸ್ಟೂಡೆಂಟ್ಸಿಗೆ, ಪ್ಲೀಸ್ ಡೋಂಟ್ ರಿಲ್ಯಾಕ್ಸ್. ಅಂದ್ರೆ ಡೋಂಟ್ ರಿಲ್ಯಾಕ್ಸ್ ಇನ್ ದ ಸೆನ್ಸ್, ಓಕೆ ಈಗ ಲಾಕ್ಡೌನ್ ಆಗುತ್ತೆ, ಭಾಳ ದಿವ್ಸ ಗ್ಯಾಪ್ ಆಗುತ್ತೆ ಅಂತ ಅಂದ್ಕೊಂಡು ಓದೋದು ಬಿಡಕ್ಕೆ ಹೋಗ್ಬೇಡ್ರಿ. ಯಾವಾಗ ಏನಾಗುತ್ತೆ ಏನು ಹೇಳಕ್ಕೆ ಬರೋಂಗಿಲ್ಲ. ಸೊ ವಿ ಶುಡ್ ಡು ಅವರ್ ವರ್ಕ್. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು ಅಷ್ಟೆ. ಸೊ ಮನ್ಯಾಗ ಇರ್ರಿ, ಸ್ಟೇ ಹೋಮ್, ಸ್ಟೇ ಸೇಫ್, ಕೀಪ್ ಸ್ಟಡಿಂಗ್. ಓಕೆ, ಸೊ ಈ ಥರ್ಸ್ದು ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡೋಣ ಈ ವಿಡಿಯೋ ಒಳಗೆ. ಈ ಥರ್ಸ್ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಒಂದು ಎರಡು ಪಾಯಿಂಟ್ ಅದಾವೆಲ್ಲ ಬೇಸಿಕಲಿ. ಸೊ ನಾನು ಒಂದು ಈಥರ್ ತಗೋತೀನಿ ರೀ, CH3O CH3 ಡೈಮಿಥೈಲ್ ಈಥರ್ ಅಥವಾ ಮೀಥಾಕ್ಸಿ ಮೀಥೇನ್ ಏನಂತ ಇದಕ್ಕೆ ಅದು ಎರಡು ಹೇಳಿದೆ ನಾನು, ಕಾಮನ್ ನೇಮ್ ಆಗಿರ್ಬೇಕು ನೀವು. ಸೊ ಇದ್ರದ್ದು ನೀರಾಗ ಎಷ್ಟು ಸಾಲ್ಯುಬಲ್ ಐತಿ, ಸಾಲ್ಯುಬಿಲಿಟಿ ಆಫ್ ಈಥರ್ಸ್ ಇನ್ ವಾಟರ್. ಸೊ ವಾಟರ್ ಮಾಲಿಕ್ಯೂಲ್ ನಾವು ತಗೊಂಡ್ರೆ ಇಲ್ಲೇ we know oxygen has partial negative charge because oxygen is more electronegative than hydrogen. Hydrogen has partial positive charge. So ಇಲ್ಲೇನು ನಾವು ನೋಡಿದ್ರೆ ಆಕ್ಸಿಜನ್ ಕಾರ್ಬನ್ ಜೊತೆ ಬಾಂಡ್ ಮಾಡೈತಿ. ಇಫ್ ವಿ ಕಂಪೇರ್ ದ ಎಲೆಕ್ಟ್ರೋನೆಗೆಟಿವಿಟೀಸ್ ಆಫ್ ಆಕ್ಸಿಜನ್ ಏನಾಗುತ್ತೆ, ಇಫ್ ವಿ ಕಂಪೇರ್ ದ ಎಲೆಕ್ಟ್ರೋನೆಗೆಟಿವಿಟೀಸ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್, ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಈ ಥರದ್ದು ಆಕ್ಸಿಜನ್ ಮತ್ತು ನೀರಿದ್ದು ಹೈಡ್ರೋಜನ್ ಜೋಡಿ ಹೈಡ್ರೋಜನ್ ಬಾಂಡ್ ಆಗುತ್ತೆ. ಇದನ್ನ ಈ ಕಡೆ ಹಾಕಿದ್ರೆ ಚಲೋ ಎಕ್ಸ್ಪ್ರೆಸ್ ಮಾಡ್ಬೋದಿತ್ತು ನಾನು ನಿಮ್ಗೆ, ಬಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನೀರಿಂದ ಹೈಡ್ರೋಜನ್, ಆಮೇಲೆ ಈ ಥರದ ಆಕ್ಸಿಜನ್ ನೋಡು, ಇದು ಪಾರ್ಷಲ್ ಪಾಸಿಟಿವ್, ಇದು ಪಾರ್ಷಲ್ ನೆಗೆಟಿವ್ ನೋಡು, ಹೈಡ್ರೋಜನ್ ಬಾಂಡ್ ಆಗುತ್ತೆ. ಹೈಡ್ರೋಜನ್ ಬಾಂಡ್ ಆಗ್ತು ಅಂದ್ರೆ ಡೆಫಿನೆಟ್ಲಿ ಈಥರ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಆಮೇಲೆ ವಿ ನೋ ದ ಪಾಯಿಂಟ್ ದಟ್ ಓನ್ಲಿ ಇನಿಷಿಯಲ್ ಮೆಂಬರ್ಸ್ ಜಾಸ್ತಿ ಸಾಲ್ಯುಬಲ್ ಇರ್ತಾವೆ. ಆಮೇಲೆ ಕಾರ್ಬನ್ ಚೈನ್ ಲೆಂತ್ ಇನ್ಕ್ರೀಸ್ ಹಾಕೊಂತ ಹೋದ್ರೆ, ಈ ಕಡೆ ಆರ್ ಗ್ರೂಪ್ ಈ ಕಡೆ ಆರ್ ಗ್ರೂಪ್ ಜಾಸ್ತಿ ಹಾಕೊಂತ ಹೋದ್ರೆ, ಬಲ್ಕಿ ಹಾಕೊಂತ ಹೋದ್ರೆ, ಅಥವಾ ನಂಬರ್ ಫಾರ್ಮಲ್ ಐಟಮ್ಸ್ ಜಾಸ್ತಿ ಹಾಕೊಂತ ಹೋದ್ರೆ ಹೈಡ್ರೋಫೋಬಿಕ್ ಇಂಟ್ರಾಕ್ಷನ್ಸ್ ಜಾಸ್ತಿ ಆಗ್ತಾವೆ. ಹೈಡ್ರೋಫೋಬಿಕ್ ಇಂಟ್ರಾಕ್ಷನ್ಸ್ ಜಾಸ್ತಿ ಆದ್ರೆ ಸಾಲ್ಯುಬಿಲಿಟಿ ಕಡಿಮೆ ಹಾಕೊಂಡು ಬರ್ತದೆ. ಇದು ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂದ್ರೆ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ಸ್. ನಾವು ಆಲ್ರೆಡಿ ಲಾಸ್ಟ್ ಒಂದಿಷ್ಟು ಕ್ಲಾಸಸ್ ಒಳಗೆ ಬೇರೆ ಆಲ್ಡಿಹೈಡ್ಸ್ ಕೀಟೋನ್ಸ್ ಫಿಸಿಕಲ್ ಪ್ರಾಪರ್ಟೀಸ್ ಹೇಳೋ ಮುಂದೆ ಆಲ್ರೆಡಿ ಕಂಪೇರ್ ಮಾಡಿಬಿಟ್ಟು ನಾವು ಆಲ್ಡಿಹೈಡ್ಸ್ ಕೀಟೋನ್ಸ್, ಈಥರ್ಸ್, ಆಲ್ಕೋಹಾಲ್ಸ್ ಇವನ್ನೆಲ್ಲ ಕಂಪೇರ್ ಮಾಡಿದ್ರೆ ಆಲ್ಕೋಹಾಲ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಅಂತ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಅಂದ್ರೂ ಇನ್ನೊಮ್ಮೆ ಹೇಳೋದಾದ್ರೆ ಸೊ ನಾನು ಒಂದು ಈಥರ್ ಮತ್ತೊಂದು ಆಲ್ಕೋಹಾಲ್ ಕಂಪೇರ್ ಮಾಡ್ತೀನಿ. ಇದು ಮೀಥೈಲ್ ಆಲ್ಕೋಹಾಲ್, ಇದು ಡೈಮಿಥೈಲ್ ಈಥರ್ ಅಥವಾ ಮೀಥಾಕ್ಸಿ ಮೀಥೇನ್. ಇದು ಈಥರ್, ಇದು ಆಲ್ಕೋಹಾಲ್. ಸೊ ಎರಡದ್ದು ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ನಮ್ಗೆ ಗೊತ್ತು ಆಲ್ಕೋಹಾಲ್ಸ್ ಇದು ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಇರ್ತೈತಿ. ಇನ್ನೊಂದು ಹಂಗೆ ರೀಕಾಲ್ ಮಾಡೋದಾದ್ರೆ ಇದೇನಾಗುತ್ತೆ, ಇದ್ರದ ಇನ್ನೊಂದು ಮಾಲಿಕ್ಯೂಲ್ ತೊಗೊಂಡ್ರ, ಆಲ್ಕೋಹಾಲ್ ಮತ್ತು ಆಲ್ಕೋಹಾಲ್ ಇದು ಇಲ್ಲಿ ನೋಡ್ರಿ, ಈ ಬಾಂಡ್ ಒಳಗೆ, ಈ ಬಾಂಡ್ OH ಬಾಂಡ್ ಒಳಗೆ ಇದು ಪಾರ್ಸಲ್ ಪಾಸಿಟಿವ್ ಇರ್ತದೆ, ಅದು ಪಾರ್ಸಲ್ ನೆಗೆಟಿವ್ ಇರುತ್ತೆ. ಹೈಡ್ರೋಜನ್ ಇಲ್ಲೇ ಆಕ್ಸಿಜನ್ ಅಟ್ಯಾಚ್ ಆಗಿದೆ, ಹೈಡ್ರೋಜನ್ ಆಕ್ಸಿಜನ್ ಅಟ್ಯಾಚ್ ಆಗಿದ್ದಕ್ಕೆ ಇಲ್ಲಿ ಪಾರ್ಸಲ್ ಪಾಸಿಟಿವ್, ಇಲ್ಲಿ ಪಾರ್ಸಲ್ ನೆಗೆಟಿವ್ ಇದ್ದಕ್ಕೆ ಇಲ್ಲೇ ನೋಡ್ರಿ, ಈ ಹೈಡ್ರೋಜನ್, ಈ ಆಕ್ಸಿಜನ್, ಈ ಆಕ್ಸಿಜನ್, ಈ ಹೈಡ್ರೋಜನ್, ಒಂದು ಆಲ್ಕೋಹಾಲ್ ಇನ್ನೊಂದು ಆಲ್ಕೋಹಾಲ್ ಜೋಡಿ, ಆಲ್ಕೋಹಾಲ್ ಮತ್ತು ಆಲ್ಕೋಹಾಲ್ ನಡುವೆ ಹೈಡ್ರೋಜನ್ ಬಾಂಡ್ ಇರ್ತದೆ. ವಿದಿನ್ 2 ಮಾಲಿಕ್ಯೂಲ್ಸ್, ವಿದಿನ್ ಅಲ್ಲ, ಬಿಟ್ವೀನ್ 2 ಮಾಲಿಕ್ಯೂಲ್ಸ್ ಆಫ್ ಆಲ್ಕೋಹಾಲ್ಸ್ ಹೈಡ್ರೋಜನ್ ಬಾಂಡ್ ಆಗುತ್ತೆ. ಹಂಗೆ ಬಿಟ್ವೀನ್ 2 ಮಾಲಿಕ್ಯೂಲ್ಸ್ ಆಫ್ ಈಥರ್ ಹೈಡ್ರೋಜನ್ ಬಾಂಡ್ ಆಗಂಗಿಲ್ಲ, ಬಿಕಾಸ್ ಇಲ್ಲೇ ಆಕ್ಸಿಜನ್ ಹೈಡ್ರೋಜನ್ ಜೊತೆ ಅಟ್ಯಾಚ್ ಆಗಿಲ್ಲ, ಆಕ್ಸಿಜನ್ ಕಾರ್ಬನ್ ಜೊತೆ ಅಟ್ಯಾಚ್ ಆಗಿದೆ. ಸೊ ಆಕ್ಸಿಜನ್ ಡೈರೆಕ್ಟ್ ಹೈಡ್ರೋಜನ್ ಜೊತೆ ಅಟ್ಯಾಚ್ ಆಗಿಲ್ಲ, ಆಕ್ಸಿಜನ್ ಹ್ಯಾಸ್ ಬಿನ್ ಅಟ್ಯಾಚ್ ಟು ಕಾರ್ಬನ್. ಸೊ ಈಥರ್ ಕೆನಾಟ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ಅನದರ್ ಈಥರ್ ಮಾಲಿಕ್ಯೂಲ್. ಸೊ ಬಾಯ್ಲಿಂಗ್ ಪಾಯಿಂಟ್ ಆಬ್ವಿಯಸ್ಲಿ ಇಲ್ಲಿ ಜಾಸ್ತಿ ಇರ್ತೈತಿ, ಬಿಕಾಸ್ ಇಲ್ಲೇ ಒಂದು ಈಥರ್ ಮತ್ತು ಇನ್ನೊಂದು ಈಥರ್ ನೋಡು ಬರೀ ವೀಕ್ ವಾನ್ ಡರ್ ವಾಲ್ಸ್ ಫೋರ್ಸ್ ಇರುತ್ತೆ, ಇಲ್ಲಿ ಹೈಡ್ರೋಜನ್ ಬಾಂಡ್. ಸೊ ಇದು ಬ್ರೇಕ್ ಮಾಡೋಕ್ಕೆ ಜಾಸ್ತಿ ಎನರ್ಜಿ ಬೇಕು. ಸೊ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ ಮಾಡಿದ್ರೆ ಆಲ್ಕೋಹಾಲ್ ಜೋಡಿ ಜಾಸ್ತಿ ಇರ್ತೈತೆ, ಇದ್ರದ್ದು ಕಡಿಮೆ ಇರ್ತದೆ. ಸೊ ಇದ್ರದ್ದು ಈಥರ್ದು ಆಲ್ಕೋಹಾಲ್ದು ಆಲ್ಡಿಹೈಡ್ ಕೀಟೋನ್ದೆಲ್ಲ ಕಂಪೇರ್ ಮಾಡಿ ಒಂದಿಷ್ಟು ಎಕ್ಸಾಂಪಲ್ಸು ಮಾಡಿಸಿದ್ದೆ ಇತ್ತು ನಾವು ಕ್ಲಾಸ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಇಷ್ಟ 2 ಪಾಯಿಂಟ್.
ಈಗ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಈಥರ್ಸ್. ಬಿಫೋರ್ ಐ ಮೂವ್ ಆನ್ ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಈಥರ್ಸ್, ಇನ್ನೊಂದು ಪಾಯಿಂಟ್ ಹೇಳೋದಿತ್ತು. ಇದನ್ನ ಇವೆರಡು ಮಾಲಿಕ್ಯೂಲ್ ತೊಗೊಂತೀನಿ ನಮ್ಮ ಹತ್ರ. ಇದು ಈಥರ್, ಇದು ಆಲ್ಕೋಹಾಲ್. ಇವನ್ ಎರಡು ನಾವು ಸಾಲ್ವೆಂಟ್ಸ್ ಆಗಿ ನೋಡಿದ್ರ ಇದು ಪ್ರೋಟಿಕ್ ಸಾಲ್ವೆಂಟ್ ಆಲ್ಕೋಹಾಲ್, ಇದು ಅಪ್ರೋಟಿಕ್ ಸಾಲ್ವೆಂಟ್. ಇವನ್ ಸಾಲ್ವೆಂಟ್ಸ್ ಆಗಿ ಯಾವಾಗ ಯೂಸ್ ಮಾಡ್ತೀವಿ ನಾವು? ಯಾವುದೋ ಒಂದು ರಿಯಾಕ್ಷನ್ ಮಾಡೋ ಮುಂದೆ ಆ ರಿಯಾಕ್ಷನ್ ಅನ್ನ ಈ ಸಾಲ್ವೆಂಟ್ ಒಳಗೆ ಮಾಡಿಸ್ತಿರ್ತೀವಿ. ಸೊಲ್ಯೂಷನ್ ಮಾಡ್ಕೋಬೇಕಾದ್ರೆ ರಿಯಾಕ್ಷನ್ ಆಗ್ಬೇಕಂತ ಸೊಲ್ಯೂಷನ್ ಮಾಡ್ಕೊಂಡು ಮಾಡಿಸ್ಬೇಕು. ಸೊ ನಾ ಯಾವುದೋ ಒಂದು ತೊಗೊಂಡು ರಿಯಾಕ್ಟ್ ಮಾಡತ್ತೀನಿ ಅಂದ್ರೆ ಅದನ್ನ ಸೊಲ್ಯೂಟ್ ಮಾಡೋದು, ಯಾವ್ದು ರಿಯಾಕ್ಟ್ ಆಗ್ತಿರ್ತದೆ ಅದನ್ನ ಸೊಲ್ಯೂಟ್ ಮಾಡೋದು, ಇದನ್ನ ಸಾಲ್ವೆಂಟ್ ಆಗಿ ಯೂಸ್ ಮಾಡಿ ರಿಯಾಕ್ಷನ್ ಮಾಡೋದು. ಸೊ ಹಂಗೆ ನಾನು ಸಾಲ್ವೆಂಟ್ ಆಲ್ಕೋಹಾಲ್ ಚೂಸ್ ಮಾಡ್ಬೋದು, ಈ ಥರದ ಚೂಸ್ ಮಾಡ್ಬೋದು. ಈಗ ನನ್ನ ಡಿಸಿಷನ್ ನನ್ನ ಕೈ ಆಗೈತಿ, ಇದನ್ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀನೋ ಆಲ್ಕೋಹಾಲ್ ಅಥವಾ ಈ ಥರ ಯೂಸ್ ಮಾಡ್ತೀನೋ ಅಂತ ನನ್ನ ಕೈ ಆಗೈತಿ ಡಿಸಿಷನ್. ನಾನು ಎದ್ರ ಮೇಲೆ ಡಿಸೈಡ್ ಮಾಡ್ತೀನಿ ಅಂದ್ರೆ, ನಂಗೆ ಮೋರ್ ರಿಯಾಕ್ಟಿವ್ ಸಾಲ್ವೆಂಟ್ ಬೇಕಾಗಿತ್ತು ಅಂದ್ರೆ ಐ ಚೂಸ್ ಆಲ್ಕೋಹಾಲ್. ಲೆಸ್ ರಿಯಾಕ್ಟಿವ್ ಸಾಲ್ವೆಂಟ್ ಬೇಕಾಗಿತ್ತು ಅಂದ್ರೆ ಈ ಥರ ಚೂಸ್ ಮಾಡಿ. ಎದಕ್ಕೆ ಇದು ಮೋರ್ ರಿಯಾಕ್ಟಿವ್ ಆಲ್ಕೋಹಾಲ್, ಲೆಸ್ ರಿಯಾಕ್ಟಿವ್ ಸಾಲ್ವೆಂಟ್ ಈ ಥರ ಅಂದ್ರೆ ಹೇಳಿದ್ರೆ ಇದು ಪ್ರೋಟಿಕ್ ಸಾಲ್ವೆಂಟ್ ಅಂದ್ರೆ ಏನ್ರಿ? ಸಮಥಿಂಗ್ ವಿಚ್ ಯೂಸ್ H+. ಇದನ್ನ H+ ಆಗಿ ಯೂಸ್ ಆಗುತ್ತೆ. ಬಿಕಾಸ್ ಆಕ್ಸಿಜನ್ ಮತ್ತು ಹೈಡ್ರೋಜನ್ ನಡು ಈ ಬಾಂಡ್ ಬ್ರೇಕ್ ಆತಂದ್ರೆ ಇದು H+ ಆಗಿ ಯೂಸ್ ಆಗುತ್ತೆ. H+ ಕೊಡೋ ಸಾಲ್ವೆಂಟ್ಗೆ ಪ್ರೋಟಿಕ್ ಸಾಲ್ವೆಂಟ್ ಅಂತ ಕರಿತೀವಿ. H+ ಕೊಡೋ ಸಾಲ್ವೆಂಟ್ಗೆ ಪ್ರೋಟಿಕ್ ಸಾಲ್ವೆಂಟ್ ಅಂತ ಕರಿತೀವಿ. ಅಂಡ್ ಸಮಥಿಂಗ್ ವಿಚ್ ಯೂಸ್ H+ ವಿಲ್ ಬಿ ಮೋರ್ ರಿಯಾಕ್ಟಿವ್ ಬಿಕಾಸ್ ಅದು ಅಸಿಡಿಕ್ ಮೀಡಿಯಂ ಕ್ರಿಯೇಟ್ ಮಾಡ್ತದೆ. ಅದು ಮೋರ್ ರಿಯಾಕ್ಟಿವ್ ಇರ್ತದೆ. something which use H+ is protic solvent. Protic solvent ಒಳಗೆ H+ ಕೊಡಂಗಿಲ್ಲ ಬಿಕಾಸ್ ಇಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ನಡು ಬಾಂಡ್ ಐತಿ, ಆಕ್ಸಿಜನ್ ಮತ್ತು ಹೈಡ್ರೋಜನ್ ನಡು ಬಾಂಡ್ ಇಲ್ಲ, ಸೊ ಈಸಿಲಿ ಬ್ರೇಕ್ ಆಗಂಗಿಲ್ಲ. ಕಾರ್ಬನ್ ಹೈಡ್ರೋಜನ್ ಬಾಂಡ್ ಐತೆ, ಅದು ಆ ಬಾಂಡ್ ಬ್ರೇಕ್ ಆಗಿ H+ ಕೊಡಂಗಿಲ್ಲ. ಸೊ ಕಾರ್ಬನ್ ಮತ್ತು ಹೈಡ್ರೋಜನ್ ನಡು ಬಾಂಡ್ ಬ್ರೇಕ್ ಆಗಿ H+ ಬರಂಗಿಲ್ಲ. H+ ಬರ್ಬೇಕಂದ್ರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ನಡು ಬಾಂಡ್ ಇರ್ತದೆ. ಸೊ ಇಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ನಡು ಬಾಂಡ್ ಇಲ್ಲ, H+ ಇದು ಕೊಡಂಗಿಲ್ಲ, ಅದಕ್ಕೆ ಇದು ಅಪ್ರೋಟಿಕ್ ಸಾಲ್ವೆಂಟ್. H+ ಕೊಟ್ಟರೆ ಪ್ರೋಟಿಕ್ ಸಾಲ್ವೆಂಟ್, ಕೊಡಲಿಲ್ಲ ಅಂದ್ರೆ ಅಪ್ರೋಟಿಕ್ ಸಾಲ್ವೆಂಟ್. ಯಾವ್ದು H+ ಕೊಡುತ್ತೆ ಅದು ಮೋರ್ ರಿಯಾಕ್ಟಿವ್ ಇರುತ್ತೆ, ಯಾವ್ದು ಕೊಡಂಗಿಲ್ಲ, ಯಾವ್ದು ಅಪ್ರೋಟಿಕ್ ಇರುತ್ತೆ ಅದು ಲೆಸ್ ರಿಯಾಕ್ಟಿವ್. ಸೊ ಈ ಸಾಲ್ವೆಂಟ್ ಬಗ್ಗೆ ಈ ಕಂಟೆಕ್ಸ್ಟ್ನ ಈ ಪಾಯಿಂಟ್ ಗೊತ್ತಿರುತ್ತೆ. ಓಕೆ, ಇಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಮುಗಿತು. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಹೋಗುತ್ತೆ. ಇದು ನೀವು ಪಾಸ್ ಮಾಡಿ ಅದ್ರ ಮೇಲೆ ಥಿಂಕ್ ಮಾಡಿ ಅದನ್ನ ನೋಟ್ ಡೌನ್ ಮಾಡ್ಕೊಂಡು ಇವನ್ನೆಲ್ಲ ಮಾಡಬೇಕು. ಈಗ ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಈಥರ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಈಥರ್ಸ್. ಆಮೇಲೆ ಕಮೆಂಟ್ ಸೆಕ್ಷನ್ ಒಳಗೆ ಒಬ್ರು ಮೈಕ್ ಯೂಸ್ ಮಾಡ್ರಿ ಅಂತ ಕಮೆಂಟ್ ಮಾಡಿದ್ರು. ಸೊ ಕರೆಕ್ಟ್ ಸಜೆಷನ್. ನಾ ಯೂಸ್ ಮಾಡ್ತಿದ್ದೆ, ಬಟ್ ರೀಸೆಂಟ್ಲಿ ಒಂದು 2 ವಿಡಿಯೋಸ್ ಒಳಗೆ ಮೈಕ್ ಯೂಸ್ ಮಾಡಿಲ್ಲ. ಸೊ ಅಗೇನ್ ಇನ್ ದಿಸ್ ವಿಡಿಯೋ ಐ ಆಮ್ ಯೂಸಿಂಗ್ ದ ಮೈಕ್. ಸೊ ಅಷ್ಟೇ, ಸಜೆಷನ್ ಅನ್ನು ಕನ್ಸಿಡರ್ ಮಾಡೀನಿ. ಐ ಆಮ್ ಯೂಸಿಂಗ್ ಮೈಕ್. ಓಕೆ, ಸೊ ಕೆಮಿಕಲ್ ರಿಯಾಕ್ಷನ್ಸ್ ಒಳಗ ಓಕೆ, ಬೇಸಿಕಲಿ ಈಗ ಹೆಂಗ್ ಆಗ್ತಿತ್ರಿ, ಆಲ್ಕೋಹಾಲ್ ಒಳಗೆ ಹೆಂಗ್ ಆಗ್ತಿತ್ತು, ಇದು ROH ಇಸ್ ಜನರಲ್ ಫಾರ್ಮ್ ಆಫ್ ಆಲ್ಕೋಹಾಲ್. ಆಲ್ಕೋಹಾಲ್ ಒಳಗೆ OH ಬಾಂಡ್ ಕ್ಲೀವೇಜ್ ಆಗಿ ಒಂದಿಷ್ಟು ರಿಯಾಕ್ಷನ್ಸ್ ಆಗ್ತಿದ್ವು. CO ಬಾಂಡ್ ಅಥವಾ RO ಬಾಂಡ್ ಕ್ಲೀವೇಜ್ ಆಗಿ ಒಂದಿಷ್ಟು ರಿಯಾಕ್ಷನ್ಸ್ ಆಗ್ತಿದ್ವು. ಬಟ್ ಈಥರ್ಸ್ ಒಳಗ ನೋಡ್ರಿ, ಇಲ್ಲಿ ROR ಈ ಕಡೆ ಬಾಂಡ್ ಕ್ಲೀವೇಜ್ ಆದ್ರೂ R ಮತ್ತು O ಅಥವಾ C ಮತ್ತು O ನಡು ಬಾಂಡ್ ಬ್ರೇಕ್ ಆದಂಗ, ಇಲ್ಲೇನು ಬಾಂಡ್ ಬ್ರೇಕ್ ಆದ್ರೆ ಅದು ಅದೇ ಟೈಪ್ ಸೇಮ್ ಬಾಂಡ್ ಬ್ರೇಕ್ ಆದಂಗ. ಸೊ ಇದ್ರದ್ದು ಬೇರೆ ಅಂತ ರಿಯಾಕ್ಷನ್ಸ್ ಇಲ್ಲ. ಸೊ ಇಲ್ಲೇ ಕಡಿಮೆ ನಂಬರ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇರ್ತವೆ. ಸೊ ಏನು ವಿಲ್ ಲುಕ್ ಇಂಟು ದಟ್. ಫಸ್ಟ್ ಒನ್ reaction with HX. Hydrogen halide. Okay, so ROR general form of ether plus HX hydrogen halide. This takes place at 373 Kelvin. 373 Kelvin temperature ನಾಗ ಆಗುತ್ತಾ HX ಜೋಡಿ. ಇಲ್ಲಿ ಏನಾಗುತ್ತಾ,
ಈ ಬಾಂಡ್ ಬ್ರೇಕ್ ಆಗುತ್ತಾ, ಈ ಬಾಂಡ್ ಬ್ರೇಕ್ ಆಗುತ್ತಾ, ಏನ್ ಬರುತ್ತೆ ನೋಡ್ರಿ, ಇದು ROH ಜೋಡಿ ROH ಆಗುತ್ತಾ, ಈ ROEH ಸೇರಿ ROH ಅಂದ್ರೆ ಆಲ್ಕೋಹಾಲ್ ಆತ. ಇಲ್ಲಿ ಉಳಿದಿದ್ದ H, ಇಲ್ಲಿ ಉಳಿದಿದ್ದ R, ಸಾರಿ ಇಲ್ಲಿ ಉಳಿದಿದ್ದ X, ಇಲ್ಲಿ ಉಳಿದಿದ್ದ R ಸೇರಿ RX, ಅಲ್ಕೈಲ್ ಹಲೈಡ್ ಮಾಡ್ತಾವ. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ರಿಯಾಕ್ಷನ್. ನೋಡ್ರಿ ಏನಾಯ್ತು, ಈ ಬಾಂಡ್ ಬ್ರೇಕ್ ಆಯ್ತು, ಇದು ಸೇರಿ ಆಲ್ಕೋಹಾಲ್ ಮಾಡಿದ್ರು, ROH. ROH is a general form of alcohol. ಆಲ್ಕೋಹಾಲ್ ಬಂದಿಲ್ಲ, ಆಮೇಲೆ ಇಲ್ಲಿ ಉಳಿದಿದ್ದ R, ಇಲ್ಲಿ ಉಳಿದಿದ್ದ X ಸೇರಿ ಅಲ್ಕೈಲ್ ಹಲೈಡ್ RX. ಸೊ ದಿಸ್ ಇಸ್ ಅ ಜನರಲ್ ಫಾರ್ಮ್. ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡು CH3OCH3 ಇದು ಈಥರ್, HI ತಗೊಂಡು ಹೈಡ್ರೋಜನ್ ಅಯೋಡೈಡ್ ತಗೊಂಡು 373 ಕೆಲ್ವಿನ್ ಒಳಗೆ ರಿಯಾಕ್ಷನ್ ಮಾಡಿಸಿದ್ರೆ ಇಲ್ಲಿ ಈ ಬಾಂಡ್ ಬ್ರೇಕ್ ಆದ್ರೂ ಒಂದ ಬಿಕಾಸ್ ಆಕ್ಸಿಜನ್ ಈ ಕಡೆನೂ ಮೀಥೈಲ್ ಐತಿ, ಆ ಕಡೆನೂ ಮೀಥೈಲ್ ಐತಿ. ಸೊ ಬೇರೆ ಬೇರೆ ಗ್ರೂಪ್ ಇದ್ದಾಗ ಅವಾಗ ಕ್ವಶನ್ ಬರ್ತೈತಿ, ಅದ್ರದ್ದು ಎಕ್ಸಾಂಪಲ್ ತಗೊಳ್ಳೋಣಂತೆ, ಅವಾಗ ಏನಾಗುತ್ತೆ ನೋಡೋಣಂತೆ. ಸೊ ಇಲ್ಲಿ ಬಾಂಡ್ ಬ್ರೇಕ್ ಮಾಡಿದ್ರು ಒಂದ, ಇಲ್ಲಿ ಮಾಡಿದ್ರು ಒಂದ. ಸೊ ಈ ಪಾರ್ಟ್ ಏನಾಗತ್ರಿ, ಈ ಹೈಡ್ರೋಜನ್ ಜೋಡಿ ಸೇರಿ CH3OH ಮೀಥೈಲ್ ಆಲ್ಕೋಹಾಲ್ ಆಗ್ತದೆ, ಮಿಥೆನಾಲ್ ಆಗ್ತದೆ. ಈ ಪಾರ್ಟ್ ಇದು ಹೈಡ್ರೋಜನ್ ಜೋಡಿ ಸೇರಿ CH3OH ಆಗ್ತದೆ. ಇಲ್ಲಿ ಉಳಿದಿದ್ದು CH3, ಇಲ್ಲಿ ಉಳಿದಿದ್ದು I, CH3 ಇಲ್ಲಿ ಉಳಿದಿದ್ದು I, CH3I ಮೀಥೈಲ್ ಅಯೋಡೈಡ್ ಅಲ್ಕೈಲ್ ಹಲೈಡ್ ಬಂತು. ಓಕೆ, ಸೊ ಇಲ್ಲೇ ಒಂದು ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ನಾನು ಈ ಒಂದು R ಏನೈತಲ್ಲ, ಈ R ಅನ್ನು ಅರೋಮ್ಯಾಟಿಕ್ ಮಾಡ್ಬಿಡ್ತೀನಿ, ಬೆನ್ಸಿನ್ ರಿಂಗ್ ಮಾಡಿ ROR. ಇಲ್ಲಿ CH3 ಇತ್ತಂದ್ರೆ ಅನಿಸೋಲ್ ಆಗುತ್ತೆ, ಬೆನ್ಸಿನ್ ರಿಂಗ್ OCH3 ಇತ್ತಂದ್ರೆ ಅನಿಸೋಲ್ ಆಗುತ್ತೆ. ಸೊ ಈ R ಅನ್ನು ಅರೋಮ್ಯಾಟಿಕ್ ಮಾಡೀನಿ. ಈಗ ನಾನು HI ಜೋಡಿ ರಿಯಾಕ್ಟ್ ಮಾಡ್ತೀನಿ ಅನ್ಕೋರಿ, ಅಥವಾ HX ಜೋಡಿ ಜನರಲ್ ಫಾರ್ಮ್ ತಗೋ, HX at 373 ಕೆಲ್ವಿನ್ ಮಾಡಿದ್ರೆ ಈ ಬಾಂಡ್ ಬ್ರೇಕ್ ಆಗುತ್ತೋ ಅಂದ್ರೆ ಇದು ಆಗಕ್ಕೆ ಸಾಧ್ಯ ಇಲ್ಲ, ಅಥವಾ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ದಿಸ್ ಬಾಂಡ್. ಬಿಕಾಸ್ ಆಲ್ರೆಡಿ ನಾನು ಫಿನಾಲ್ಸ್ ಒಳಗೆ ಎಕ್ಸ್ಪ್ಲೈನ್ ಮಾಡೀನಿ. ಇಲ್ಲಿ ಏನಾಗುತ್ತೆ, ಆಕ್ಸಿಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಿದ್ದರಿಂದ ಇಲ್ಲಿ ರೆಸೋನೇಟ್ ಆಗಿ ಇಲ್ಲಿ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರ್ತದೆ. ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬಂದು ಇಟ್ಸ್ ನಾಟ್ ಈಸಿ ಟು ಬ್ರೇಕ್ ದಿಸ್ ಬಾಂಡ್. ಇಟ್ಸ್ ಈಸಿ ಟು ಬ್ರೇಕ್ ದಿಸ್ ಬಾಂಡ್, ಬಟ್ ಇಟ್ಸ್ ನಾಟ್ ಈಸಿ ಟು ಬ್ರೇಕ್ ದಿಸ್ ಬಾಂಡ್. ಸೊ ಇದು ಬಾಂಡ್ ಬ್ರೇಕ್ ಆಗುತ್ತೆ. ಈ ಬಾಂಡ್ ಬ್ರೇಕ್ ಆತಂದ್ರೆ ಬೆನ್ಸಿನ್ ರಿಂಗ್ ಜೋಡಿ ಇಲ್ಲೇ O ಇತ್ತಲ್ಲ, ಅದ್ರ ಜೋಡಿ ಏನ್ ಬರ್ತದೆ, ಇದು H ಬರ್ತದೆ, ಪ್ಲಸ್ ಏನ್ ಉಳಿತು ಈ R ಮತ್ತು ಈ X, ಈ H ಇಲ್ಲಿ ಬಂತು, ಈ H ಇಲ್ಲಿ ಬಂದ್ರೆ ಈ R ಮತ್ತು X ಸೇರಿ RX ಅಲ್ಕೈಲ್ ಹಲೈಡ್ ಬಂತು. ಇಲ್ಲಿ ಫಿನಾಲ್ ಬಂತು, ಇಲ್ಲಿ ಫಿನಾಲ್ ಬಂತು. ಸೊ ನೋಡ್ರಿ, ಈ ಬಾಂಡ್ ಬ್ರೇಕ್ ಆಗಂಗಿಲ್ಲ. ಇಲ್ಲಿ ಬೆನ್ಸಿನ್ ತಗೊಂಡ ಅರೋಮ್ಯಾಟಿಕ್ ಇದನ್ನ ತಗೊಂಡಾಗ ಇಲ್ಲಿ ಈ ಬಾಂಡ್ ಬ್ರೇಕ್ ಆಗಲ್ಲ, ಇದು ಬ್ರೇಕ್ ಆಗುತ್ತೆ. ಆಗಿ ಇದು ಹೈಡ್ರೋಜನ್ ಸೇರಿ ಫಿನಾಲ್ ಮಾಡ್ತು, ಈ ಹೈಡ್ರೋಜನ್ ಇಲ್ಲಿ ಬಂದು ಫಿನಾಲ್ ಆಯ್ತು, ಇದು RX ಸೇರಿ RX ಅಲ್ಕೈಲ್ ಹಲೈಡ್. ಈಗ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು, ಈ ಕಡೆ ಸೇಮ್ R ಗ್ರೂಪ್ ಇದ್ದಾಗ ಈಸಿಲಿ ಬರದ್ವಿ, ಬೇರೆ ಗ್ರೂಪ್ ಇದ್ದಾಗ ಅಸಿಮೆಟ್ರಿಕಲ್ ಈಥರ್ ಇದ್ದಾಗ ಏನ್ ಮಾಡ್ಬೇಕು ಅನ್ನೋದು ನೋಡೋಣ. ಬಿಫೋರ್ ದಟ್ ಯು ಲುಕ್ ಇನ್ ಟು ದಿಸ್ ರಿಯಾಕ್ಷನ್ಸ್ ಅಂಡ್ ರೈಟ್ ಇಟ್ ಆನ್ ಯೋರ್ ಓನ್. ಓಕೆ, ಈ ಒಂದು ಅಸಿಮೆಟ್ರಿಕಲ್ ಈಥರ್ ತಗೊಂಡು CH3OC2H5 ಈ ಕಡೆ ಮೀಥೈಲ್ ಗ್ರೂಪ್, ಆ ಕಡೆ ಈಥೈಲ್ ಗ್ರೂಪ್. ಈಗ HX ಜೋಡಿ ರಿಯಾಕ್ಟ್ ಮಾಡೋಣ, ಅಥವಾ HI ಜೋಡಿ ರಿಯಾಕ್ಟ್ ಮಾಡೋಣ, ಸ್ಪೆಸಿಫಿಕ್ ಹೈಡ್ರೋಜನ್ ಅಯೋಡೈಡ್ at 373 ಕೆಲ್ವಿನ್. ಈಗ ಏನಾಗುತ್ತ, ಈಗ ಈ ಬಾಂಡ್ ಬ್ರೇಕ್ ಆಗಿ ಇದು C2H5OH ಆಗಿ CH3I ಆಗುತ್ತೋ, ಏನು CH3OH ಆಗಿ C2H5I ಆಗುತ್ತೋ. ಸೊ ಈ ಕ್ವಶನ್ ಬರ್ತದೆ. ಸೊ ಇದನ್ನ ಅರ್ಥ ಆಗ್ಬೇಕಂದ್ರೆ ಒಂದು ಸಿಂಪಲ್ ಮೆಕ್ಯಾನಿಸಮ್ ಐತಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. CH3OC2H5 ಇಲ್ಲಿ ಫಸ್ಟ್ ಏನಾಗತ್ರಿ, ಈ HI ಒಳಗಿಂದ H ಪ್ಲಸ್ ಇದಕ್ಕೆ ಅಟ್ಯಾಕ್ ಮಾಡ್ತೈತಿ, HI ಒಳಗಿಂದ H ಪ್ಲಸ್ ಅಟ್ಯಾಕ್ ಮಾಡ್ತೈತಿ. ಇಲ್ಲಿ ನಮ್ಗೆ ಗೊತ್ತು ಆಕ್ಸಿಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವ, ಬಿಕಾಸ್ ಆಕ್ಸಿಜನ್ R ಅದಾವು, ಇಲ್ಲೊಂದು ಅಂದ್ರೆ ಆಕ್ಸಿಜನ್ 6 valence electrons,
ಇನ್ನೊಂದು ಬಾಂಡ್ ಫಾರ್ಮೇಷನ್ ಪಾರ್ಟಿಸಿಪೇಟ್ ಮಾಡಿದ್ರೆ ಇಷ್ಟು ಉಳಿದವು. ಸೊ ಇದು ಇಲ್ಲಿ ಅಟ್ಯಾಕ್ ಮಾಡ್ತೈತಿ. ಸೊ ಇಲ್ಲಿ ಏನಾಗುತ್ತೆ CH3OC2H5 ಇಲ್ಲಿ ಹೈಡ್ರೋಜನ್ ಬಂದು ಈ ಹೈಡ್ರೋಜನ್ ಇಲ್ಲಿ ಬಂದು ಅಟ್ಯಾಕ್ ಆಗಿ. ಸೊ ಆಕ್ಸಿಜನ್ ಇಲ್ಲಿ 3 ಬಾಂಡ್ ಮಾಡೈತಿ. ಸೊ ಆಬ್ವಿಯಸ್ಲಿ ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರ್ತೈತಿ. ಈಗ ಆಕ್ಸಿಜನ್ ವಾಂಟ್ಸ್ ಟು ಗೆಟ್ ರಿಡ್ ಆಫ್ ದಟ್ ಚಾರ್ಜ್. ಆಕ್ಸಿಜನ್ ವಾಂಟ್ಸ್ ಟು ಗೆಟ್ ರಿಡ್ ಆಫ್ ದಟ್ ಚಾರ್ಜ್ ಅಂದ್ರೆ ಏನ್ ಮಾಡುತ್ತೆ, ಅದು ಈ ಬಾಂಡ್ ಬ್ರೇಕ್ ಮಾಡ್ಕೊಂಡು ಅದ್ರಾಗಿಂದ ಎಲೆಕ್ಟ್ರಾನ್ಸ್ ಅನ್ನು ತಗೊಂಡು ಏನಾಗಬಹುದು ನೋಡ್ರಿ, ಈ ಬಾಂಡ್ ಬ್ರೇಕ್ ಆಗಿ ಅದರಿಂದ ಎಲೆಕ್ಟ್ರಾನ್ಸ್ ತಗೊಂತಂದ್ರ ಇದು ಹೋಗ್ಬಿಡ್ಬೋದು ಪೂರ C2H5OH ಆಗಿ C2H5OH ಆಗ್ಬಿಡ್ತೈತಿ. ಇದು ನೋಡ್ರಿ, ಈ ಪಾರ್ಟ್ ಹೋತಂದ್ರ ಅವಾಗ CH3 ಇದು ಎಲೆಕ್ಟ್ರಾನ್ಸ್ ತಗೊಂಡ್ ಹೋಗೈತಂದ್ರ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂದಿರ್ತೈತಿ. ಬಿಕಾಸ್ ಎಲೆಕ್ಟ್ರಾನ್ಸ್ ಇದು ತಗೊಂಡ್ ಹೋಗೈತಿ ಅಂದ್ರೆ ಈ ಕಾರ್ಬನ್ ಪಾಸಿಟಿವ್ ಚಾರ್ಜ್ ಬಂದಿರ್ತೈತಿ. ಅವಾಗ I- ಈಗ ಉಳಿದಿದ್ದು ಇಲ್ಲೇ ಈ H+ ಇಲ್ಲಿ ಬಂದೈತೆ, ಇಲ್ಲಿ ಉಳಿದಿದ್ದು I- ಏನೈತಲ್ಲ, I- ಇಲ್ಲಿ ಬಂದು CH3I ಆಗ್ಬಹುದು. ಇದು C2H5OH ಆತಂದ್ರ ಉಳಿದಿದ್ದು CH3, ಇಲ್ಲಿ ಉಳಿದಿದ್ದು I-, ಈ ಕಾರ್ಬನ್ ಪಾಸಿಟಿವ್ ಚಾರ್ಜ್ ಬಂದಿತ್ತು, ಇದು I- ಸೇರಿ CH3I ಆಗ್ಬಹುದು. ಸೊ ಇವೆರಡು ಪ್ರಾಡಕ್ಟ್ ಬರ್ಬೋದು. ಅಥವಾ ಇನ್ನೊಂದು ಪಾಸಿಬಿಲಿಟಿ ಏನು, ಇನ್ನೊಂದು ಪಾಸಿಬಿಲಿಟಿ ಏನು ಇಲ್ಲಿ ಏನೈತನ್ರಿ, ಈ ಪಾಸಿಟಿವ್ ಚಾರ್ಜ್ ಅನ್ನ ಹೋಗಿಸ್ಕೊಳಕ ಇದು ಆಕ್ಸಿಜನ್ ಏನ್ ಮಾಡ್ತು, ಈ ಬಾಂಡ್ ಬ್ರೇಕ್ ಮಾಡಿ CH3OH ಆಗ್ಬಿಡ್ತು. CH3OH ಆಯ್ತು. ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಈಗ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಸೊ ಇದು C2H5, ಇಲ್ಲಿ ಉಳಿದಿದ್ದು I- ಸೇರಿ C2H5I. CH3OH ಇದಾತು, ಇಲ್ಲಿ ಉಳಿದಿದ್ದು C2H5, ಅಲ್ಲಿ ಉಳಿದಿದ್ದು I- ಸೇರಿ C2H5I. ಸೊ ಹಿಂಗಾಗುತ್ತೋ ಅನ್ನೋದು ಕ್ವಶನ್ ಬರುತ್ತೆ. ಈಗ ನೋಡ್ರಿ, ನಾವು ಈ ಪ್ರೈಮರೀಸ್ ಇಲ್ಲಿ SN2 ಮೆಕ್ಯಾನಿಸಮ್ ಆಗುತ್ತೆ. ಇಲ್ಲಿ SN2 ಮೆಕ್ಯಾನಿಸಮ್ ಆಗುತ್ತೆ ಅಂದ್ರೆ ನಾವು ಹೆಂಗ್ ಹೇಳ್ಬೋದು, ಇದು ಪ್ರೈಮರಿ ಇದು ಸೆಕೆಂಡರಿ ಇತ್ತಂದ್ರೆ ಓಕೆ ಇದು ಆಗುತ್ತಾ ಅಂತ ಅನ್ಬೋದು. ಬಿಕಾಸ್ SN2 ಮೆಕ್ಯಾನಿಸಮ್ ಫಾಲೋಸ್ ದ ಆರ್ಡರ್ ಪ್ರೈಮರಿ ಗ್ರೇಟರ್ ದೆನ್ ಸೆಕೆಂಡರಿ ಗ್ರೇಟರ್ ದೆನ್ ಟರ್ಷರಿ. ಸೊ ಇಲ್ಲೇ ಇದು ಪ್ರೈಮರಿ ಐತಿ, ಇದು ಪ್ರೈಮರಿ. ಇಫ್ ದಿಸ್ ವಾಸ್ ಸೆಕೆಂಡರಿ ಅಲ್ಲ, ಸೊ CH3OH ಆಗುತ್ತಾ ಅಂತ ಹೇಳ್ಬಿಡ್ಬೋದಿತ್ತು, ಹಂಗೆ ಹೇಳ್ಬೋದಿತ್ತು. ಆದ್ರೆ ಇಲ್ಲೇ ಇದು ಪ್ರೈಮರಿ, ಇದು ಪ್ರೈಮರಿ. ಸೊ SN2 ಮೆಕ್ಯಾನಿಸಮ್ ಒಳಗ ಎರಡು ಪ್ರೈಮರಿನ ಇದ್ದಾಗ ಏನಾಗುತ್ತ ಅಂದ್ರೆ ನಮ್ದು I- L ಬರ್ತೈತಿ. I- ಇಸ್ ಅಟ್ಯಾಕಿಂಗ್ ನ್ಯೂಕ್ಲಿಯೋಫೈಲ್. ಸೊ I- L ಬರ್ತೈತಿ ಅಂದ್ರೆ ಎರಡು ಕಂಪೇರ್ ಮಾಡ್ಬೇಕು. ಈಗ C2H5I ಬರ್ತೈತೋ ಅಥವಾ ಹಿಂಗ್ CH3I ಬರ್ತೈತೋ. ಈ I- ಏನೈತಲ್ರಿ ನಮ್ದು I- ಎಲ್ಲಿ ಹೋಗಾಕ ಪ್ರಿಫರ್ ಮಾಡ್ತೈತಿ, ಇದ್ರ ಜೋಡಿ ಹೋಗಿ CH3I ಮಾಡ್ತೈತೋ, ಇನ್ನು ಇದ್ರ ಜೋಡಿ ಹೋಗಿ C2H5I ಮಾಡ್ತೈತೋ, ಇದ್ರ ಜೋಡಿ ಹೋಗಿ CH3I ಮಾಡ್ತೈತೋ, ಇನ್ನು ಇದ್ರ ಜೋಡಿ ಹೋಗಿ C2H5I ಮಾಡ್ತೈತೋ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕು. ಈ I- ಒಂದು ಅಟ್ಯಾಕಿಂಗ್ ನ್ಯೂಕ್ಲಿಯೋಫೈಲ್. ಸೊ ಎರಡು ಪ್ರೈಮರಿ, ಇದ್ರ ಒಂದು ಪ್ರೈಮರಿ ಒಂದು ಸೆಕೆಂಡರಿ ಇತ್ತು ಅಂದ್ರೆ ಯಾವ್ದು ಪ್ರೈಮರಿ ಐತೆ ಅದಕ್ಕೆ ಹೋಗುತ್ತಾ ಅಂತ ಹೇಳ್ಬೋದಿತ್ತು. ಬಟ್ ಎರಡು ಪ್ರೈಮರಿ. ಈಗ ನೋಡಿ ಯಾವ್ದು ನೋಡ್ಬೇಕು ನಾವು ಅಂದ್ರೆ, ನಾವು ಆರ್ಡರ್ ಹೆಂಗ್ ಬರ್ತಿದ್ವಿ, CH3 ಗ್ರೇಟರ್ ದ್ಯಾನ್, ನೆನ್ಪು ಮಾಡ್ಕೋರಿ, ಮಿಥೈಲ್ ಗ್ರೂಪ್ ಗ್ರೇಟರ್ ದ್ಯಾನ್ ಪ್ರೈಮರಿ ಗ್ರೇಟರ್ ದ್ಯಾನ್ ಸೆಕೆಂಡರಿ ಗ್ರೇಟರ್ ದ್ಯಾನ್ ಟರ್ಷರಿ. ಸೊ ಪ್ರೈಮರಿ ಒಳಗ ಮಿಥೈಲ್ ಪ್ರಿಫರೆನ್ಸ್ ಕೊಡ್ತೈತೆ ಬಿಕಾಸ್ ಅದು ಲೆಸ್ ಬಲ್ಕಿ ಇರ್ತದೆ. C2H5 ಕಂಪೇರ್ ಮಾಡಿದ್ರೆ CH3 ಲೆಸ್ ಬಲ್ಕಿ ಇದ್ದಿದ್ದು ಏನ್ ಯೂಸ್ ಅಂದ್ರೆ SN2 ಮೆಕ್ಯಾನಿಸಮ್ ಒಳಗೆ ಏನಾಗುತ್ತೆ, ಬ್ಯಾಕ್ ಸೈಡ್ ಅಟ್ಯಾಕ್ ಆಗುತ್ತೆ. ಬ್ಯಾಕ್ ಸೈಡ್ ಅಟ್ಯಾಕ್ ಆದ್ರೆ ಜಾಸ್ತಿ ಸ್ಪೇಸ್ ಇದ್ದಷ್ಟು ಚಲೋ. ಜಾಸ್ತಿ ಸ್ಪೇಸ್ ಎಲ್ಲಿರ್ತೈತ್ರಿ, ಇದ್ರೊಳಗೆ ಇರ್ತೈತಿ. ಸೊ ನಮ್ದು ಆರ್ಡರ್ ನೀವು ನೆನ್ಪು ಮಾಡ್ಕೊಂಡ್ರೆ SN2 CH3 ಗ್ರೇಟರ್ ದ್ಯಾನ್ ಪ್ರೈಮರಿ ಗ್ರೇಟರ್ ದ್ಯಾನ್ ಸೆಕೆಂಡರಿ ಗ್ರೇಟರ್ ದ್ಯಾನ್ ಟರ್ಷರಿ. ಸೊ ಈಗ ಅಟ್ಯಾಕಿಂಗ್ ನ್ಯೂಕ್ಲಿಯೋಫೈಲ್ I- C2H5 ಜೋಡಿ ಬರಂಗಿಲ್ಲ, ಎಲ್ಲಿ ಜೋಡಿ ಬರುತ್ತೆ, CH3I ಜೋಡಿ ಬರುತ್ತೆ. ಸಾರಿ, CH3 ಜೋಡಿ ಬಂದು CH3I ಆಗುತ್ತೆ. CH3 ಜೋಡಿ ಬರ್ತೈತಿ. ಯಾಕಂದ್ರ ಎರಡು ಪ್ರೈಮರಿ ಹೌದು, ಬಟ್ ಇದು ಲೆಸ್ ಬಲ್ಕಿ. CH3 ಇಸ್ ಲೆಸ್ ಬಲ್ಕಿ. ಆರ್ಡರ್ ನಮ್ಗೆ ನೆನಪೈತಿ. ಸೊ CH3I ಆತಂದ್ರ ಇದು C2H5OH ಆಗುತ್ತೆ. ಸೊ ದೀಸ್ ಟು ಪ್ರಾಡಕ್ಟ್ಸ್ ಬರ್ತಾವೆ. ಸೊ ಈ ಪಾರ್ಟ್ ಇನ್ನೊಮ್ಮೆ ಕ್ವಿಕ್ ಆಗಿ ಹೇಳೋದಾದ್ರೆ ಏನಾಗುತ್ತೆ, ಈ I- L ಬರಬೇಕು, CH3 ಜೋಡಿ ಬಂದು CH3I ಮಾಡ್ಬೇಕು, ಇನ್ನು C2H5 ಜೋಡಿ ಹೋಗಿ C2H5I ಮಾಡ್ಕೋಬೇಕು ಅಂತ ಕ್ವಶನ್ ಇದ್ದಾಗ SN2 ಮೆಕ್ಯಾನಿಸಮ್ ಇಲ್ಲ ಆಗೋದ್ರಿಂದ
ಬ್ಯಾಕ್ ಸೈಡ್ ಅಟ್ಯಾಕ್ ಆಗುತ್ತೆ SN2 ಮೆಕ್ಯಾನಿಸಮ್ ಒಳಗೆ ಲೆಸ್ ಬಲ್ಕಿ ಇದ್ರೆ ಚಲೋ. ಸೊ C2H5 ಮತ್ತು CH3 ಕಂಪೇರ್ ಮಾಡಿದ್ರೆ CH3 ಇಸ್ ಲೆಸ್ ಬಲ್ಕಿ. ಸೊ CH3 ಜೋಡಿ ಬಂದು CH3I ಮಾಡುತ್ತೆ. CH3I ಮಾಡಿಬಿಡ್ತು ಅಂದ್ರೆ CH3 ಮತ್ತು I ಎರಡು CH3I ಮಾಡಿದ್ರೆ ಇದು ಉಳಿದಿದ್ದೇನು C2H5 ಹೋಯ್ತು. C2H5 ಹೋಯ್ತು. ಸೊ ನಮ್ಮ ಪ್ರಾಡಕ್ಟ್ ಏನು ಬರ್ತಾವೆ ಇಷ್ಟೆಲ್ಲ ನೀವು ಕರೆಕ್ಟಾಗಿ ಹೇಳಿದ್ದನ್ನು ಕರೆಕ್ಟಾಗಿ ಇನ್ನೊಮ್ಮೆ ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊರಿ, ಮನಸ್ಸನ್ನ ಹೇಳ್ಕೊರಿ. ನಾನು ಫೈನಲ್ ಪ್ರಾಡಕ್ಟ್ ಬರೀತೇನೆ. ಓಕೆ, ಹಿಂಗಿದ್ದು ಏನಾಗುತ್ತೆ ಇದು ಹಿಂಗಿದ್ದು ಇದು C2H5OH ಆಗ್ಬಿಡುತ್ತಾ. ಆಮೇಲೆ ನಮ್ದು I ಮೈನಸ್ CH3 ಜೋಡಿ ಬರ್ತೈತಿ. ಸೊ CH3I ಈಥೈಲ್ ಆಲ್ಕೋಹಾಲ್, ಇಥೆನಾಲ್ ಮತ್ತು ಮಿಥೈಲ್ ಅಯೋಡೈಡ್. ಸೊ ಈ ಆಲ್ಕೋಹಾಲ್ ಈ ಆಲ್ಕೈಲ್ ಹಲೈಡ್ ಬಂತು. ಸೊ ಎದಕ್ಕೆ ಹಿಂಗೆ ಬಂತು ಈಗ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಸೊ ಇಲ್ಲಿ ಇನ್ನೊಂದು ರಿಯಾಕ್ಷನ್ ಐತಿ, ಅದು ನೋಡೋಕ್ಕಿಂತ ಮೊದಲು ಇಲ್ಲಿ ಏನೇನಾತ ಅರ್ಥ ಮಾಡ್ಕೊರಿ. ಇದ್ರ ಹಿಂದೆ ಏನೇನಾತ ಎಕ್ಸ್ಪ್ಲನೇಷನ್ ಬೇಕಂದ್ರೆ ವಿಡಿಯೋದಾಗ ಹಿಂದೆ ಬಂದು ಇನ್ನೊಂದು ನೋಡ್ರಿ, ಆಮೇಲೆ ಅರ್ಥ ಮಾಡ್ಕೊಂಡು ನೀವು ಸ್ವಂತ ಈ ರಿಯಾಕ್ಷನ್ ಬರೀರಿ. ಈಗ ಅದರ್ ಟೈಪ್ ರಿಯಾಕ್ಷನ್ ಒಳಗೆ ಇಲ್ಲೊಂದು ಸ್ವಲ್ಪ ಬೇರೆ ಐತಿ. ಇಲ್ಲಿ ನೋಡ್ರಿ, ಇಂಥ ಈ ಥರ ಇದ್ದಾಗ ಈ ಕಡೆ ನೋಡ್ರಿ, ಈ ಆಕ್ಸಿಜನ್ ಈ ಕಡೆ ಪ್ರೈಮರಿ ಆಲ್ಕೈಲ್ ಗ್ರೂಪ್ ಐತಿ, ಈ ಕಡೆ ಟರ್ಷರಿ ಆಲ್ಕೈಲ್ ಗ್ರೂಪ್ ಐತಿ. ಬಿಕಾಸ್ ಈ ಕಾರ್ಬನ್ಗೆ 3 ಕಾರ್ಬನ್ ಅಟ್ಯಾಚ್ ಆಗುತ್ತೆ. ಸೊ ಸೇಮ್ ರಿಯಾಕ್ಷನ್ ಮಾಡ್ಸಕತ್ತೀವಿ. ಸೊ ಫಸ್ಟ್ ಸ್ಟೆಪ್ ಏನಾಗುತ್ತೆ ಅದು ನಮ್ಗೆ ಗೊತ್ತು, ನಾನು ಬರೀತೀನಿ. ಇದನ್ನ ಆಸ್ ಇಟ್ ಇಸ್ ಬರೆಯಾಗ್ತೀನಿ. ಇಲ್ಲೇ ಏನಾಗುತ್ತೆ, ಈ ಆಕ್ಸಿಜನ್ ಈ HI ಒಳಗಿಂದ H+, ನಾ ಈಗ ಹಿಂದೆ ಮೆಕ್ಯಾನಿಸಮ್ ಹೇಳಿದ್ದೆ, HI ಒಳಗಿಂದ H+ ಇಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ನೋಡ್ರಿ, ಈ ಪಾರ್ಟ್ ಆಸ್ ಇಟ್ ಈಸ್ ಬರ್ದೀನಿ. ಇಲ್ಲಿ ಹೈಡ್ರೋಜನ್ ತಂದಿನಿ, HI ಒಳಗಿಂದ H ಬರುತ್ತಲ್ಲೇ ಅಲ್ಲಿ ಅಟ್ಯಾಕ್ ಮಾಡ್ತು ಅಂದ್ರೆ ಹೆಂಗೆ ಅಟ್ಯಾಕ್ ಮಾಡ್ತೈತೆ ಅಂತ ಪ್ರೀವಿಯಸ್ ರಿಯಾಕ್ಷನ್ ಒಳಗೆ ಮೆಕ್ಯಾನಿಸಮ್ ಹೇಳಿನಿ. ಸೊ ಅಷ್ಟಾದ್ಮೇಲೆ ಈಗ ಏನಾಗುತ್ತೆ, ಆಕ್ಸಿಜನ್ ಡೆಫಿನೆಟ್ಲಿ ಪಾಸಿಟಿವ್ ಚಾರ್ಜ್ ಬರ್ತೈತೆ, ಬಿಕಾಸ್ ಆಕ್ಸಿಜನ್ 3 ಬಾಂಡ್ ಮಾಡಿದೆ. ಈಗ ನಾವು ಏನ್ ಮಾಡಿದ್ವಿ ರೀ, ಹೋದ ಕೇಸ್ ಒಳಗ I ಮೈನಸ್ ಅಂದ್ರೆ ಈಗ ಇಲ್ಲಿ ಉಳಿದ I ಮೈನಸ್ ಎಲ್ಲಿ ಬರಬೇಕು ಅಂತ ಕ್ವಶನ್ ಬಂದಿತ್ತು. 2 ಪ್ರೈಮರಿ ಇದ್ದು ಅವಾಗ ಏನ್ ಹೇಳಿದ್ರೆ ನಾನು SN2 ಮೆಕ್ಯಾನಿಸಮ್ ಮಾಡ್ತೈತಿ. SN2 ಮೆಕ್ಯಾನಿಸಮ್ ಎದಕ್ಕೆ ಮಾಡ್ತೈತಿ ಅಂದ್ರೆ ಅಲ್ಲಿ ಪ್ರೈಮರಿ ಇದ್ವು 2 ಗ್ರೂಪ್. ಪ್ರೈಮರಿ ಇದ್ರೆ SN2 ಮೆಕ್ಯಾನಿಸಮ್ ಫೇವರೇಬಲ್, ಬಿಕಾಸ್ SN2 ಆರ್ಡರ್ ಪ್ರೈಮರಿ ಗ್ರೇಟರ್ ದನ್ ಸೆಕೆಂಡರಿ ಗ್ರೇಟರ್ ದನ್ ಟರ್ಷರಿ. ಪ್ರೈಮರಿ ಒಳಗೆ 2 ಇದ್ವು, ಅಲ್ಲೇ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿದ್ವಿ. ಈಗ ಏನೈತಿ, ಈ ಕಡೆ ಪ್ರೈಮರಿ ಐತಿ, ಈ ಕಡೆ ಟರ್ಷರಿ ಐತಿ. ಸೊ I ಮೈನಸ್ ಏನ್ ಅಟ್ಯಾಕ್ ಮಾಡ್ತದಲ್ರಿ, ಅವಾಗ ಈ SN1 ಮೆಕ್ಯಾನಿಸಮ್ ಫಾಲೋ ಮಾಡ್ತದೆ, SN2 ಮಾಡಿಲ್ಲ. SN1 ಯಾಕೆ ಮಾಡ್ತೈತಿ ಅಂದ್ರೆ ಇಲ್ಲಿ ಈ ಕಡೆ ಇರೋ ನಮ್ದು ಆಲ್ಕೈಲ್ ಗ್ರೂಪ್ ಟರ್ಷರಿ ಐತಿ. SN1 ಫಾಲೋಸ್ ಟರ್ಷರಿ ಗ್ರೇಟರ್ ದನ್ ಸೆಕೆಂಡರಿ ಗ್ರೇಟರ್ ದನ್ ಪ್ರೈಮರಿ. ಸೊ ಇಲ್ಲಿ ಟರ್ಷರಿ ಗ್ರೂಪ್ ಇದ್ದಿದ್ದಕ್ಕ ನಮ್ದು ಅಟ್ಯಾಕಿಂಗ್ ನ್ಯೂಕ್ಲಿಯೋಫೈಲ್ I ಮೈನಸ್ ವಿಲ್ ಪ್ರಿಫರ್ ದ ಟರ್ಷರಿ ಗ್ರೂಪ್, ಬಿಕಾಸ್ ಅಲ್ಲಿ ಯಾವುದು ಹೋಲ್ ರಿಯಾಕ್ಷನ್ ಆಗಿದೆ SN2, ಇಲ್ಲಿ ಆಗಿದೆ SN1. ಇಲ್ಲಿ ಯಾಕೆ SN1 ಆಗುತ್ತೆ ಅಂದ್ರೆ ಅಗೇನ್ ಐ ರಿಪೀಟ್ ದ ಸೇಮ್ ಥಿಂಗ್, ಇಲ್ಲಿ ಇರೋದು ಟರ್ಷರಿ ಆಲ್ಕೈಲ್ ಗ್ರೂಪ್, ಅಲ್ಲಿದ್ದು 2 ಪ್ರೈಮರಿ ಇತ್ತು. ಸೊ 2 ಪ್ರೈಮರಿ ಇದ್ದು ಆ ಕಡೆ ಈ ಕಡೆ ಅಂದ್ರೆ ಆಬ್ವಿಯಸ್ಲಿ SN2 ಆಗುತ್ತೆ. ಇಲ್ಲಿ ಒಂದು ಪ್ರೈಮರಿ ಇಲ್ಲಿ ಟರ್ಷರಿ ಐತಿ ಅಂದ್ರೆ ಅಟ್ಯಾಕಿಂಗ್ ನ್ಯೂಕ್ಲಿಯೋಫೈಲ್ ವಿಲ್ ಫಾಲೋ SN1 ಮೆಕ್ಯಾನಿಸಮ್. ಸೊ SN1 ಮೆಕ್ಯಾನಿಸಮ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಈ ಪಾರ್ಟ್ ನೋಡಿ I ಮೈನಸ್ ಬರ್ತೈತಿ. ಈ ಪಾರ್ಟ್ ನೋಡಿ I ಮೈನಸ್ ಬಂತಂದ್ರೆ ಇಲ್ಲಿ ಬರೀತೀನಿ ನಾನು ಪ್ರಾಡಕ್ಟ್ಸ್ CH3 ಈ ಬಾಂಡ್ ಬ್ರೇಕ್ ಆಗುತ್ತೆ. ಈ ಬಾಂಡ್ ಬ್ರೇಕ್ ಆಗಿ ಇಲ್ಲೇ I ಬರ್ತೈತಿ, HI ನಾಗಿಂದ I ಬರ್ತೈತಿ. ಇದು CH3OH, ಇದು CH3OH. ಇಲ್ಲೇನು ಉಳಿತಲ್ಲ ಇದ್ರ ಮೇಲೆ ಇದು ಎಲೆಕ್ಟ್ರಾನ್ಸ್ ತಗೊಂಡ್ ಹೋಗ್ಬಿಡ್ತೈತೆ. ಎಲೆಕ್ಟ್ರಾನ್ಸ್ ತಗೊಂಡ್ ಹೋತಂದ್ರೆ ಇದ್ರ ಪಾಸಿಟಿವ್ ಚಾರ್ಜ್ ಹೋಗ್ಬಿಡ್ತದೆ, ಇದ್ರ ಪಾಸಿಟಿವ್ ಚಾರ್ಜ್ ಹೋತ್ ಇದ್ರ ಎಲೆಕ್ಟ್ರಾನ್ಸ್ ತಗೊಂಡ್ ಹೋಗ್ತದೆ. ಇದ್ರ ಎಲೆಕ್ಟ್ರಾನ್ಸ್ ತಗೊಂಡ್ ಹೋತಂದ್ರೆ CH3OH ಆಗ್ತದೆ. ಇದ್ರ ಎಲೆಕ್ಟ್ರಾನ್ಸ್ ತಗೊಂಡ್ ಹೋತಂದ್ರೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂದಿತ್ತು. ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಅನ್ನ ಕಂಪೆನ್ಸೇಟ್ ಮಾಡಕ್ಕೆ ಇಲ್ಲಿ I ಮೈನಸ್ ಬಂದು ಅಟ್ಯಾಚ್ ಆಗೈತಿ. I ಮೈನಸ್ ಒಂದು ಅಟ್ಯಾಚ್ ಆಗೈತಿ. ಅರ್ಥ ಆದ? ಇನ್ನೊಮ್ಮೆ ಹೇಳ್ತೀನಿ, ಈ ಬಾಂಡ್ ಬ್ರೇಕ್ ಆದ್ರೆ
ಎಲೆಕ್ಟ್ರಾನ್ಸ್ ಇಂದ ತಗೊಂಡು ಹೋಗಿ CH3OH ಮಾಡೈತಿ. ಸೊ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಏನು ಬಂದಿತ್ತಲ್ಲ ಅದನ್ನ ಕಂಪನ್ಸೇಟ್ ಮಾಡಕ್ಕೆ I- ಬಂದು ಇಲ್ಲಿ ಅಟ್ಯಾಚ್ ಆಗೈತಿ. ಪ್ರೀವಿಯಸ್ ಕೇಸ್ ಒಳಗೆ ಫಾಲೋ ಮಾಡಿದೆ SN2 ಮೆಕ್ಯಾನಿಸಮ್, ಇಲ್ಲಿ ಫಾಲೋ ಮಾಡೋದು SN1 ಮೆಕ್ಯಾನಿಸಮ್. ಸೊ I- ಇದು ಜೋಡಿ ಬರ್ತೈತಿ. ಸೊ ಇದಂತೂ ಮಿಥನಾಲ್ ಅಥವಾ ಮಿಥೈಲ್ ಆಲ್ಕೋಹಾಲ್. ಇದು ಟರ್ಟ್ ಬ್ಯೂಟೈಲ್ ಅಯೋಡೈಡ್, ಟರ್ಷರಿ ಅಥವಾ ಶಾರ್ಟ್ ಫಾರ್ಮ್ ಆಗಿ ಟರ್ಟ್ ಬ್ಯೂಟೈಲ್ ಅಯೋಡೈಡ್. ಟರ್ಟ್ ಯಾಕಂದ್ರೆ ಟರ್ಷರಿ ಐತಿದೆ, ಬ್ಯೂಟೈಲ್ ಯಾಕಂದ್ರೆ 1 2 3 4 ಕಾರ್ಬನ್ಸ್. ಸೊ ಟರ್ಟ್ ಬ್ಯೂಟೈಲ್ ಅಯೋಡೈಡ್ ಬರ್ತೈತಿ. ನಮ್ದು ಅಲ್ಕೈಲ್ ಹಲೈಡ್, ಇದು ಅಲ್ಕೈಲ್ ಹಲೈಡ್, ಟರ್ಷರಿ ಬ್ಯೂಟೈಲ್ ಅಯೋಡೈಡ್ ಅಥವಾ ಟರ್ಟ್ ಬ್ಯೂಟೈಲ್ ಅಯೋಡೈಡ್ ಅಂಡ್ ಮಿಥನಾಲ್ ಅಥವಾ ಮಿಥೈಲ್ ಆಲ್ಕೋಹಾಲ್. So this was the important reaction shown by ethers, reaction of ethers with HX, specifically HI at 373 Kelvin. 4-5 ಎಕ್ಸಾಂಪಲ್ ನೋಡಿವಿ, ಪ್ರತಿಯೊಂದ್ರ ಒಳಗೆ ಒಂದೊಂದು ಹೊಸ ಹೊಸ ಪಾಯಿಂಟ್ ಕಲಿಯೋದೈತಿ. ಇನ್ನೂ ನೀವು ರಿಯಾಕ್ಷನ್ಸ್ ಅನ್ನು ನೋಡ್ರಿ, ನೀವು ಸ್ವಂತ ಬರೆದು ತೆಗಿರಿ. ಪ್ರಾಬ್ಲಿ ಇನ್ನೊಂದು ರಿಯಾಕ್ಷನ್ ಐತಿ ಇದ ಕ್ಯಾಟಗರಿ ಒಳಗೆ, ಅದು ನೋಡಿ ಇನ್ನೊಂದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಬರ್ತಾವೆ. ಆಲ್ರೆಡಿ ನಾವು ಒಂದು ಕಲ್ತೀವಿ, ಅದನ್ನ ಕ್ವಿಕ್ಲಿ ಒಮ್ಮೆ ನೋಡಿ ಈಥರ್ಸ್ ಮುಗಿಸ್ಬೋದು. ಇದು ಅನಿಸೋಲ್ ಜೋಡಿ ರಿಯಾಕ್ಷನ್. ಆಗಲೇ ನಾನು ಇದನ್ನು ಹೇಳೋ ಮುಂದೆ ಆಲ್ರೆಡಿ ಹೇಳಿದ್ದೆ, ಪ್ರಾಬ್ಲಿ ಅಲ್ಲಿ ಜನರಲ್ ಫಾರ್ಮ್ ಅಷ್ಟೇ ಹೇಳಿರ್ಬೋದು ಅಥವಾ ಆಕ್ಚುಲ್ ರಿಯಾಕ್ಷನ್ ಹೇಳಿರ್ಬೋದು, ಬಟ್ ಇಟ್ಸ್ ಓಕೆ, ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಸೇಮ್ ರಿಯಾಕ್ಷನ್, ಬಟ್ ಈ ಪಾರ್ಟ್ ಏನಂತಂದ್ರೆ ಈ ಆರ್ ಪಾರ್ಟ್ ಏನಂತಾರ ಇದು ಅರೋಮ್ಯಾಟಿಕ್ ತಗೊಂಡ್ವಿ. ಸೊ ಇದು ಅನಿಸೋಲ್ ಆಗುತ್ತೆ. ಇದನ್ನ HI ಜೋಡಿ ರಿಯಾಕ್ಟ್ ಮಾಡಿದ್ರೆ at 373 ಕೆಲ್ವಿನ್ ಏನಾಗುತ್ತೆ, 373 ಕೆಲ್ವಿನ್ ಒಳಗ ಇದು ರಿಯಾಕ್ಷನ್ ಮಾಡಿಸಿದ್ರೆ ಏನಾಗುತ್ತೆ, ಈ ಬಾಂಡ್ ಅಂತೂ ಬ್ರೇಕ್ ಆಗಲ್ಲ. ಬಿಕಾಸ್ ಹೇಳಿದ್ರೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರ್ತೈತಿ, ಈ ಬಾಂಡ್ ಬ್ರೇಕ್ ಆಗ್ತೈತಿ. ಏನ್ ಬರ್ತೈತಿ ಇಲ್ಲಿ ನಮ್ದು, ಇಲ್ಲೇ OH ಬರ್ತೈತಿ, ಇಷ್ಟು ಪಾರ್ಟ್ ಅದ್ರ ಜೋಡಿ H ಬರ್ತೈತಿ. ಸೊ ಇಲ್ಲಿ OH, ಇದು ಫಿನಾಲ್ ಆತ್ ನಮ್ದು. ಪ್ಲಸ್ ಏನ್ ಬರ್ತೈತ್ರಿ, ಇಲ್ಲಿ ಉಳಿದಿದ್ದು CH3, ಇಲ್ಲಿ ಉಳಿದಿದ್ದು I ಸೇರಿ CH3I. ಆಲ್ರೆಡಿ ನಾವೇ ಹೇಳಿರಬಹುದು, ಆಗಲೇ ಬರೀ ಜನರಲ್ ಫಾರ್ಮ್ ಹೇಳಿದೆ ಇದ್ರಂತ ಅನಿಸ್ತು. ಸೊ ಇನ್ನೊಂದು ಹೇಳಿದೆ. ಸೊ ಈ ಬಾಂಡ್ ಬ್ರೇಕ್ ಆಗ್ತಿದೆ ಆಗಲ್ಲ, ಬಿಕಾಸ್ ಇಲ್ಲಿ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರ್ತೈತಿ. ದಿಸ್ ನಾಟ್ ಈಸಿ ಟು ಬ್ರೇಕ್, ದಿಸ್ ಬಾಂಡ್ ವಿಲ್ ಬ್ರೇಕ್. ಸೊ ಇದು ಮತ್ತೆ H ಸೇರಿ ಫಿನಾಲ್, CH3I ಸೇರಿ ಮಿಥೈಲ್ ಅಯೋಡೈಡ್. ಓಕೆ, ಸೊ ಈಗ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಒಂದು 3-4 ಉಳಿದಾವು. ಆಲ್ರೆಡಿ ಆ ಟೈಪ್ ನಾವು ಕಲ್ತೀವಿ. ಸೊ ಒಂದು ರಿಯಾಕ್ಷನ್ ನಾನು ನಿಮಗೆ ಇಲ್ಲಿ ಹೇಳಿ ಉಳಿದಿದ್ದು ವಿಲ್ ಜಸ್ಟ್ ಲುಕ್ ಇನ್ ಟು ಇಟ್, ಬಿಕಾಸ್ ದೇ ಆರ್ ವೆರಿ ಸಿಮಿಲರ್. ಆಲ್ರೆಡಿ ನಾವು ಕಲ್ತಿದ್ದೈತಿ, ಅಷ್ಟು ನೋಡಿ ವಿಲ್ ಫಿನಿಶ್ ಈಥರ್ಸ್. ಈ ಈಥರ್ಸ್, ಎಸ್ಪೆಷಲಿ ಅರೋಮ್ಯಾಟಿಕ್ ಈಥರ್ಸ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ತೋರಿಸ್ತಾವೆ. ESR ರಿಯಾಕ್ಷನ್ಸ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ತೋರಿಸ್ತಾವೆ. ಎದಕ್ಕೆ ತೋರಿಸ್ತಾವು ಒಂದ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು. ಅಗದಿ ಸಿಂಪಲ್, ಅಗದಿ ಇಂಪಾರ್ಟೆಂಟ್ ಪಾಯಿಂಟ್. ಅನಿಸೋಲ್ ತಗೊಂಡ್ರೆ ನಾವು ಬೆನ್ಸಿನ್ ರಿಂಗ್ OCH3, ಇದು ಅನಿಸೋಲ್. ಇದು ಇಲ್ಲಿ ಬರೀತೀನಿ ನಾ ಫಾರ್ ಟೈಮ್ ಬಿ. ಹಿಂಗೆ ಬರೋದ್ರು, ಇಲ್ಲಿ ಬರೆದ್ರು ಒಂದ, ಇಲ್ಲಿ ಬರೆದ್ರು ಒಂದ ಅಲ್ಲ. ಸೊ ಇಲ್ಲಿ ಬರಿತೀನಿ, ಆಮೇಲೆ ಇದನ್ನ ಹಿಂಗೆ ಹಾಕ್ತೀನಿ, ಹಿಂಗೆ ಹಾಕ್ಬೋದಲ್ಲ. ಸೊ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವೆ. ಸೊ ಏನಾಗತ್ರಿ, ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದು ರಿಪೆಲ್ ಆಗುತ್ತೆ. ನಮ್ಗೆ ಗೊತ್ತಾಯ್ದಿರ್ತತಿ, ಇದು ರಿಪೆಲ್ ಆದ್ರೆ ಇಲ್ಲಿ ಬರ್ತೈತಿ, ಆಮೇಲೆ ಇದು ರಿಪೆಲ್ ಆಗಿದೆ ಇಲ್ಲಿ ಬರ್ತೈತಿ, ಇದು ರಿಪೆಲ್ ಆಗಿ ಇಲ್ಲಿ ಬರ್ತೈತಿ. ಸೊ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಸ್ ಒಳಗೆ ನೆಗೆಟಿವ್ ಚಾರ್ಜ್ ಬರ್ತೈತಿ. ಸೊ ನೆಗೆಟಿವ್ ಚಾರ್ಜ್ ಬಂತು ಬಿಕಾಸ್ ರೆಸೋನೇಟ್ ಆಗಿದ್ದಕ್ಕೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ಒಳಗೆ ನೆಗೆಟಿವ್ ಚಾರ್ಜ್. ಸೊ ಎಲೆಕ್ಟ್ರೋಫೈಲ್ಗೆ ಅಟ್ಯಾಕ್ ಆಗಕ್ಕೆ ಈಸಿ ಆಗ್ತದೆ, ಬಿಕಾಸ್ ಎಲೆಕ್ಟ್ರೋಫೈಲ್ ಈಸ್ ಎಲೆಕ್ಟ್ರಾನ್ ಲವಿಂಗ್ ಸ್ಪೀಸೀಸ್. ಅದು ಬಂದು ಕೂಡ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಸ್ ಒಳಗೆ ನೆಗೆಟಿವ್ ಚಾರ್ಜ್ ಇದ್ದಿದ್ದಕ್ಕೆ ಅನಿಸೋಲ್, ನಮ್ದು ಅರೋಮ್ಯಾಟಿಕ್ ಈಥರ್ ವಿಚ್ ಇಸ್ ಅನಿಸೋಲ್, ಅಂದ್ರೆ benzene ring jodi OCH3. Either this shows electrophilic substitution reactions easily because it has negative charge on ortho and para positions. So we will get ortho and para substituted products. ಆಮೇಲೆ ಇದ್ದಿದ್ರಾಗ ನಮ್ದು ಪ್ಯಾರಾ ಪ್ರಾಡಕ್ಟ್ ಏನೈತಂದ್ರೆ ಇದು ಮೇಜರ್ ಇರ್ತೈತಿ. ಪ್ಯಾರಾ ಪ್ರಾಡಕ್ಟ್ ಈಸ್ ಮೇಜರ್ ಪ್ರಾಡಕ್ಟ್, ಆರ್ಥೋ ಇಸ್ ಮೈನರ್ ಪ್ರಾಡಕ್ಟ್ ಅಂತ ಅನ್ಬಹುದು. ಯಾಕೆ ಪ್ಯಾರಾ ಮೇಜರ್ ಪ್ರಾಡಕ್ಟ್ ಅಂದ್ರ ಏನಿಲ್ರಿ, ಈ ಆರ್ಥೋಕ್ ಅಟ್ಯಾಕ್ ಮಾಡ್ತಂದ್ರ ಎಲೆಕ್ಟ್ರೋಫೈಲ್ ಇಟ್ಸ್ ನಾಟ್ ದ್ಯಾಟ್ ಈಸಿ, ಬಿಕಾಸ್ ಇಲ್ಲೊಂದು ಗ್ರೂಪ್ ಆಲ್ರೆಡಿ ಐತಿ. ಇದನ್ನ ಹಿಂಗೆ ಬರಿಬೋದು, ಅನಿಸೋಲ್ ಹಿಂಗೆ ಬರಿಬೋದು, CH3 ಹಿಂಗೆ ಬರೋದ್ರ ಈಗ ಇಲ್ಲಿ ಅಟ್ಯಾಕ್ ಮಾಡ್ಬೇಕಂದ್ರ
ಆರ್ಥೋ ಪೊಸಿಷನ್ ಅಟ್ಯಾಕ್ ಮಾಡ್ಬೇಕಂದ್ರೆ ದಿಸ್ ಕಮ್ಸ್ ಇನ್ ಇಟ್ಸ್ ವೇ. ಅಟ್ಯಾಕ್ ಮಾಡಕ್ ಇದು ಈಸಿಲಿ ಬಿಡಂಗಿಲ್ಲ ಅಂದ್ರೆ ಸ್ಟೀರಿಕ್ ರೀಸನ್ ಜಗ ಸಾಲಂಗಿಲ್ಲ ಅಟ್ಯಾಕ್ ಮಾಡಕ್ ಆರ್ಥೋ ಪೊಸಿಷನ್ ಒಳಗೆ. ಪ್ಯಾರಾ ಪೊಸಿಷನ್ ಒಳಗೆ ಆ ಪ್ರಾಬ್ಲಮ್ ಇಲ್ಲ, ಈಸಿಲಿ ಬಂದು ಅಟ್ಯಾಕ್ ಮಾಡಬಹುದು. ಸೊ ಇಲ್ಲೇ ಅಟ್ಯಾಕ್ ಇಲ್ಲೂ ಮಾಡುತ್ತೆ, ಆರ್ಥೋ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಸಿಗುತ್ತೆ. ಬಟ್ ಈ ಅಟ್ಯಾಕ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಡಿಫಿಕಲ್ಟ್ ಬಿಕಾಸ್ ಆಫ್ ಸ್ಟೀರಿಕ್ ರೀಸನ್, ಸ್ಪೇಸ್ ಸಾಲಂಗಿಲ್ಲ. ಸೊ ಪ್ಯಾರಾ ಪ್ರಾಡಕ್ಟ್ ಈಸಿಲಿ ಸಿಗುತ್ತೆ. ಸೊ ಪ್ಯಾರಾ ಪ್ರಾಡಕ್ಟ್ ವಿಲ್ ಬಿ ಮೇಜರ್, ಆರ್ಥೋ ವಿಲ್ ಬಿ ಮೈನರ್. ಸೊ ಇಷ್ಟು ಅಂಡರ್ಸ್ಟ್ಯಾಂಡ್ ಆದ್ರೆ ಸಾಕು ನಮ್ಗೆ. ಈಗ ಏನ್ ಮಾಡೋಣ, ಬೇಸ್ ಬುಕ್ನಾಗ ಅವ್ನ ರಿಯಾಕ್ಷನ್ಸ್ ನೋಡ್ಕೊಂತ ಹೋಗ್ಬಿಡೋಣ ಒನ್ ಬೈ ಒನ್. ಆಲ್ರೆಡಿ ಈ ಟೈಪ್ ರಿಯಾಕ್ಷನ್ಸ್ ನಾವು ನೋಡಿವಿ. ಸೊ ನೀವು ಒಂದು ಕೆಲಸ ಮಾಡಿ, ರೆಕಾರ್ಡ್ ಆಗಿಲ್ಲ ಚೆಕ್ ಮಾಡ್ತೀನಿ. ಓಕೆ, ಸೊ ಬೇಸ್ ಬುಕ್ ಒಳಗ ಪೇಜ್ ನಂಬರ್ 75 alcohols phenol cetose ಚಾಪ್ಟರ್ 7A ಒಳಗೆ ಪೇಜ್ ನಂಬರ್ 75 ತೆಗೆರಿ. ಆಲ್ರೆಡಿ ನಾವು ಕಲ್ತಿರೋ ಅಂತ ರಿಯಾಕ್ಷನ್ಸ್ ಅದಾವು. ವಿಲ್ ಲುಕ್ ಇನ್ ಟು ದೋಸ್ ಅಂಡ್ ಫಿನಿಶ್ ದಿಸ್. ಬಿಫೋರ್ ಐ ಗೋ ಇನ್ ಟು ದೋಸ್ ರಿಯಾಕ್ಷನ್ಸ್, ಈ ಅನಿಸೋಲ್ ಹಿಂಗಂತಾರೆ, ಒಂದು ಸ್ಟೇಟ್ಮೆಂಟ್ ಹೇಳ್ತಾರ, ಅನಿಸೋಲ್ ಈಸ್ ring activating group for electrophilic substitution reactions. Anisole is ring activating group for electrophilic substitution reactions. ಅಂದ್ರೆ ಈ ಅನಿಸೋಲ್ ಇದ್ದಿದ್ದಕ್ಕ, ಅಂದ್ರೆ ಇದು OCH3 ಇದ್ದಿದ್ದಕ್ಕ ಈ ನೆಗೆಟಿವ್ ಚಾರ್ಜ್ ರೆಸೊನೇಟ್ ಆಗಿದ್ದಕ್ಕ ಇಲ್ಲೇ ನೆಗೆಟಿವ್ ಚಾರ್ಜ್ ಬಂತು. ನೆಗೆಟಿವ್ ಚಾರ್ಜ್ ಬಂದಿದ್ದಕ್ಕೆ ಈ ರಿಂಗ್ ಎದಕ್ಕೆ ಆಕ್ಟಿವೇಟ್ ಆಯ್ತು, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗಕ್ಕೆ ಆಕ್ಟಿವೇಟ್ ಆಯ್ತು. ಆಕ್ಟಿವೇಟ್ ಯಾಕಂದ್ರೆ ಎಲೆಕ್ಟ್ರೋಫೈಲ್ ಬರ್ತದೆ. ಎಲೆಕ್ಟ್ರೋಫೈಲ್ ಪಾಸಿಟಿವ್ ಚಾರ್ಜ್ ಇದು ಯಾವ್ದೊಂದು ಅಟ್ಯಾಕ್ ಮಾಡ್ತು ಅಂದ್ರೆ ಅದಕ್ಕೆ ಏನ್ ಬೇಕು, ನೆಗೆಟಿವ್ ಚಾರ್ಜ್ ಬೇಕು. ಸೊ ನೆಗೆಟಿವ್ ಚಾರ್ಜ್ ಸಿಕ್ಕೈತಿ ಇದರಿಂದ. ಸೊ ಇದನ್ನ ಈ ರಿಂಗ್ ನ ESR ರಿಯಾಕ್ಷನ್ಸ್ ಗೆ ಆಕ್ಟಿವೇಟ್ ಮಾಡಿಸ್ತೀವಿ. ಈ ರಿಂಗ್ ನ ESR ರಿಯಾಕ್ಷನ್ಸ್ ಗೆ ಇದು ಆಕ್ಟಿವೇಟ್ ಮಾಡಿಸ್ತು. ಸೊ anisole is ring activating group for ESR ಅಂತ ಕರೀತಾರೆ. Okay, now we'll look into the reactions one by one. Okay. So first one, halogenation. ನೋಡ್ರಿ OCH3 ಐತಿ ಇಲ್ಲೇ, ಇದರಿಂದ ಸ್ಟಾರ್ಟ್ ಮಾಡಿವಿ. ಅಂದ್ರೆ ನಮ್ದು ಅನಿಸೋಲ್ ಇಂದ ಸ್ಟಾರ್ಟ್ ಮಾಡ್ತೀವಿ. OCH3 ಹಿಂಗ್ ಬಾಂಡ್ ತೋರಿಸೋದ್ರೆ ಡೈರೆಕ್ಟ್ ಬರ್ಬಿಟ್ಟಾರ ಅವರು. ಅನಿಸೋಲ್ ಇಂದ ಸ್ಟಾರ್ಟ್ ಮಾಡಿವಿ. 2 ಮಾಲಿಕ್ಯೂಲ್ ತಗೊಂಡ್ವಿ. ಬ್ರೋಮಿನೇಷನ್ ಅಂದ್ರೆ ಆಬ್ವಿಯಸ್ಲಿ ಬ್ರೋಮಿನ್ ಬರಬೇಕು ಇನ್ ಪ್ರೆಸೆನ್ಸ್ ಆಫ್ ಅಸಿಟಿಕ್ ಆಸಿಡ್. ನೋಡ್ರಿ ರಿಯಾಕ್ಷನ್ ಪ್ರೆಸೆನ್ಸ್ ಆಫ್ ಅಸಿಟಿಕ್ ಆಸಿಡ್. ಒಮ್ಮೆ ಇಲ್ಲಿ Br ಬರ್ತೈತಿ, ಇದು ಆರ್ಥೋ ಬ್ರೋಮೋ ಅನಿಸೋಲ್. ಒಮ್ಮೆ ಇಲ್ಲಿ ಬ್ರೋಮೋ ಬರ್ತೈತಿ, ಇದು ಪ್ಯಾರಾ ಬ್ರೋಮೋ ಅನಿಸೋಲ್. ಸೊ ಈ ಟೈಪ್ ಆಲ್ರೆಡಿ ನಾವು ಮಾಡಿವಿ. ಎದಕ್ಕೆ ಹಿಂಗಾಗುತ್ತೆ ಅಂತ ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ವಿ ನಾವು. ಸೊ ಆರ್ಥೋ ಬ್ರೋಮೋ ಅನಿಸೋಲ್ ಅಂಡ್ ಪ್ಯಾರಾ ಬ್ರೋಮೋ ಅನಿಸೋಲ್. ನೋಡ್ರಿ ಅಲ್ಲೇ ಬ್ರಾಕೆಟ್ನಾಗ ಬರೆದ ಪ್ಯಾರಾ ಬ್ರೋಮೋ ಅನಿಸೋಲ್ ಮೇಜರ್ ಪ್ರಾಡಕ್ಟ್. ಎದಕ್ಕಂತ ಈಗ ಎಕ್ಸ್ಪ್ಲೈನ್ ಮಾಡಿವಿ. HBr is our by product. So second reaction, nitration. Nitration ಅಂದ್ರೆ obviously ನಮ್ಗೆ ಗೊತ್ತು, ನೈಟ್ರೇಟಿಂಗ್ ಮಿಕ್ಸ್ಚರ್ ಏನು ಕಾನ್ಸಂಟ್ರೇಟೆಡ್ HNO3 and concentrated H2SO4. NO2 ಗ್ರೂಪ್ ಒಮ್ಮೆ ಆರ್ಥೋಗ್ ಬರ್ತೈತಿ, NO2 ಗ್ರೂಪ್ ಒಮ್ಮೆ ಪ್ಯಾರಾಗ್ ಬರ್ತೈತಿ. ನೀರು ಬೈ ಪ್ರಾಡಕ್ಟ್ ಇರ್ತೈತಿ. ನೀವು ರಿಕಾಲ್ ಮಾಡ್ಕೋಬೇಕು, ಆಲ್ರೆಡಿ ನಾವು ಈ ಟೈಪ್ ರಿಯಾಕ್ಷನ್ ಕಲ್ತೀವಿ. ಸೊ ವಿ ಸ್ಟಾರ್ಟ್ ವಿತ್ ಅನಿಸೋಲ್, ಕಾನ್ಸಂಟ್ರೇಟೆಡ್ HNO3 and concentrated H2SO4. ನೋಡ್ರಿ ಒಮ್ಮೆ ಆರ್ಥೋ ನೈಟ್ರೋ ಅನಿಸೋಲ್, ಒಮ್ಮೆ ಪ್ಯಾರಾ ನೈಟ್ರೋ ಅನಿಸೋಲ್. Again para nitroanisole is a major product. I have explained the reason. Water is our byproduct. ಆಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಇಟ್ಸ್ ವೆರಿ ಈಸಿ, ನಾವು ಆಲ್ರೆಡಿ ಮಾಡಿವಿ. ಫ್ರೀಡಲ್ ಕ್ರಾಫ್ಟ್ಸ್ ಅಲ್ಕೈಲೇಷನ್, ಅಲ್ಕೈಲ್ ಗ್ರೂಪ್ ಬಂದಾಡ್ ಆಗಬೇಕು ಅಂದ್ರೆ CH3 ಗ್ರೂಪ್ ಬಂದಾಡ್ ಆಗುತ್ತೆ. ಸೊ ನೋಡ್ರಿ ಒಮ್ಮೆ ಇಲ್ಲಿ CH3, ಒಮ್ಮೆ ಇಲ್ಲಿ CH3. ಸೊ ಏನಾಗುತ್ತೆ, ಈ ಫ್ರೀಡಲ್ ಕ್ರಾಫ್ಟ್ಸ್ ಅಲ್ಕೈಲೇಷನ್ ಇರಲಿ, ಫ್ರೀಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ಇರಲಿ, ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ರೆಸೆನ್ಸ್ ಆಗುತ್ತೆ. ಸೊ ಆನ್ಹೈಡ್ರಸ್ Cl3. They react anisole with CH3Cl, only CH3, only CH3, HCl byproduct. So we get orthomethyl anisole and paramethyl anisole. Again, paramethyl anisole is major product. Then ನಾನು ಇಷ್ಟೊಗ್ಲೋ ಹೊಂಟಿನಂದ್ರೆ definitely we have discussed these type of reactions at least couple of times, and they are very easy reactions. ಎದಕ್ಕೆ ಹಿಂಗ, ಎದಕ್ಕೆ ಪ್ಯಾರಾಮೇಜರ್ ಎಲ್ಲ ಎದಕ್ಕೆ ಪ್ಯಾರಾಮೇಜರ್ ಪ್ರಾಡಕ್ಟ್ ಬರ್ತೈತಿ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. So ಇನ್ನೊಂದು ಲಾಸ್ಟ್ ರಿಯಾಕ್ಷನ್, ಫ್ರೀಡಲ್ ಕ್ರಾಫ್ಟ್ಸ್ ಅಸೈಲೇಷನ್. ಅಸೈಲೇಷನ್ ಅಂದ್ರೆ CH3 C ಡಬಲ್ ಬಾಂಡ್ ಗ್ರೂಪ್ ಬಂದು ಆಡ್ ಆಗಬೇಕು.
CH3 C double bond group ಬಂದ ಆಡ್ ಆಗಬೇಕು ನೋಡ್ರಿ ಅದೇ we start with anisole react with acetyl chloride ಅಥವಾ acyl chloride CH3COCl in presence of anhydrous aluminum chloride ಒಮ್ಮೆ ಇಲ್ಲೇ COCH3 CH3 C double bond ಬಂದ ಆಡ್ ಆಗಬೇಕು COCH3 ಒಮ್ಮೆ ಅಲ್ಲಿ ಬರ್ತೈತಿ ಅದು ಆರ್ಥೋ ಒಮ್ಮೆ ಇಲ್ಲಿ ಬರ್ತೈತಿ COCH3 ಸೊ ಇಲ್ಲಿ ಬಂತಂದ್ರ 2-methoxy ಇದು 1 ಕೊಟ್ಟು ಇದು ಕೊಟ್ಟು ಇದು 2 ಕೊಟ್ಟು 2-methoxy acetophenone because COCH3 is acetophenone ಈಗ ನೋಡ್ರಿ ಈ ಹಿಂಗೆ COCH3 ಆರ್ಥೋದಾಗಿಲ್ಲ ಸಾರಿ ಪ್ಯಾರಾದಾಗಿಲ್ಲ ಆರ್ಥೋದಾಗಿಲ್ಲ ಅನ್ಕೊಳ್ಳಿ ಇದು 1 ಕೊಡ್ಬೇಕು ಇದು 2 ಕೊಡ್ಬೇಕು ಇದು 1 ಇದು 2 ಕೊಟ್ರ 2-methoxy acetophenone acetophenone ಯಾಕಂದ್ರೆ ಇದನ್ನ ಇರಲಿಲ್ಲ ಅಂದ್ರೆ ಬೆಂಜೀನ್ ರಿಂಗ್ ಜೋಡಿ COCH3 ಇತ್ತ acetophenone ಬೆಂಜೀನ್ ರಿಂಗ್ ಜೋಡಿ COCH3 ಇತ್ತ acetophenone ಇದು 1 2 ಕೊಟ್ಟು 2-methoxy ಯಾಕಂದ್ರೆ ಇದು OCH3 ಇದಕ್ಕೆ methoxy CH3O ಅಥವಾ RO ಇದಕ್ಕೆ alkoxy ಅಂತ ಕರಿತೀವಿ alkoxy ಅಂತ ಕರಿತೀವಿ RO so CH3O so methoxy ಇದು ಆಲ್ರೆಡಿ ನಾವು nomenclature of ethers ಡಿಸ್ಕಷನ್ ಮಾಡಿ ಸೊ ಇದು 1 ಕೊಟ್ಟು ಇದು 2 ಕೊಟ್ರೆ 2-methoxy acetophenone ಇದು ಇಲ್ಲಿ ಇತ್ತಂದ್ರೆ ಪ್ಯಾರಾ ಇತ್ತಂದ್ರೆ ಇಲ್ಲಿಂದ 1 ಸ್ಟಾರ್ಟ್ ಮಾಡಬೇಕು 1 2 3 4 4-methoxy acetophenone ಬಿಕಾಸ್ ಇದು ಬಿಟ್ಬಿಟ್ರೆ ಇದು acetophenone ಸೊ 1 2 3 4 4-methoxy acetophenone ಒಮ್ಮೆ 2-methoxy acetophenone 4-methoxy acetophenone ಬೈ ಪ್ರಾಡಕ್ಟ್ ಇಸ್ HCl ಆಮೇಲೆ ಬ್ಯಾಲೆನ್ಸ್ ಮಾಡಬೇಕು ಅಗೇನ್ ಅವರ್ ಪ್ಯಾರಾ ಪ್ರಾಡಕ್ಟ್ ಇಸ್ ಮೇಜರ್ ಪ್ರಾಡಕ್ಟ್ ದಟ್ ಈಸ್ 4-methoxy acetophenone ಅಥವಾ para-methoxy acetophenone is our major product because I have explained the reason. ಸೊ ಅಲ್ಲಿಗೆ ಈಥರ್ಸು ಮುಗೀತು ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸ್ ಮುಗೀತು ಆಮೇಲೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಎಲ್ಲರಿಗೂ ರಿಯಾಕ್ಷನ್ಸ್ ಅರ್ಥ ಆಗಿರ್ತದೆ ಇಷ್ಟೆಲ್ಲ ಹೇಳಿದ್ಮೇಲೆ ದಯವಿಟ್ಟು ಒಮ್ಮೆ ಬರೀರಿ ಒಮ್ಮೆ ಬೇಕಾದ್ರೆ ನೋಡಿ ಬರುತ್ತೆ ತೆಗೀರಿ ಅರ್ಥ ಮಾಡ್ಕೊರಿ ಒಮ್ಮೆ ನೋಡ್ಲಾದ ಬರುತ್ತೆ ತೆಗೀರಿ ದಯವಿಟ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು